ಸಕಲರಿಗೂ ಶುಭವ ನೀಡೆಂದು ಸ್ತುತಿಸುವೇನು. ಬಸವ ಗುರುವಿನ ಸ್ಮರಣೆಯದು ನಾಡೆಲ್ಲ ತುಂಬಲಿ. ಸಂತಸದ ವಸಂತ ಗಾಳಿ ಸುತ್ತೆಲ್ಲ ಸೂಸಲಿ. ಸಂತಸದ ವಸಂತ ಗಾಳಿ ಸುತ್ತೆಲ್ಲ ಸೂಸಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಾ ಎಂಬಲ್ಲಿ ಎನ್ನ ಭವಹರಿಯಿತ್ತು, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು. ವಾ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರ ತ್ರಯಗಳು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ಆನು ನೀನು ಬಸವ 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 ಎನ್ನುತ್ತಿದ್ದವಯ್ಯ ಈಶ್ವರ. ಕಾಯದ ಶುದ್ಧಿಗೆ ಕಾಯಕವನ್ನ, ಮನದ ಶುದ್ಧಿಗೆ ಶಿವಯೋಗವನ್ನ, ಭಾವದ ಶುದ್ಧಿಗೆ ಶಿವಾನುಭವವನ್ನ ನೀಡಿದಂತಹ ಮಹಾಮಾನವತಾವಾದಿ ವಿಶ್ವಗುರು ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನ ಎಲ್ಲರೂ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಜಗತ್ತಿನಲ್ಲಿ ಆಗಿ ಹೋಗಿರುವಂತಹ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಳ್ಳುತ್ತಾ, ಶ್ರಾವಣ ಮಾಸದ ನಿಮಿತ್ತ ಹಮ್ಮಿಕೊಂಡಿರುವಂತಹ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ, ಮಕ್ಕಳಲ್ಲಿ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ಶರಣ ಬಂಧುಗಳೇ, ನಿನ್ನೆಯ ದಿನ ನಾವು ಶರಣರು ಕೊಟ್ಟಂತಹ ಕಾಯಿಕ ಮತ್ತೆ ದಾಸೋಹದ ಮಹತ್ವವನ್ನ ನಾವು ವಚನಗಳ ಮುಖಾಂತರವಾಗಿ ನಾವು ತಿಳ್ಕೊಳ್ತಾ ಇದ್ವಿ. ಶರಣರು ಕಾಯಕಕ್ಕೆ ಮತ್ತೆ ದಾಸೋಹಕ್ಕೆ ಬಹಳ ಮಹತ್ವವನ್ನ ಕೊಟ್ಟರು. ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಸತ್ಯಶುದ್ಧವಾದ ಕಾಯಕವನ್ನ ಮಾಡಿದಾಗ ಮಾತ್ರ ಒಂದು ಸಮಾಜದ, ಒಂದು ದೇಶದ, ಒಂದು ರಾಷ್ಟ್ರದ ಪ್ರಗತಿ ಸಾಧ್ಯ ಅನ್ನುವಂಥದ್ದು ಈ ಕಾಯಕ ಮಹತ್ವವನ್ನ ತಿಳಿಸ್ತದೆ. ಆತ ಗುರು ಇರ್ಬೋದು, ಲಿಂಗ ಇರ್ಬೋದು, ಜಂಗಮ ಇರ್ಬೋದು, ಯಾರೇ ಆಗ್ಲಿ ಸತ್ಯಶುದ್ಧವಾದ ಕಾಯಕವನ್ನ ಮಾಡಬೇಕು. ಸತ್ಯಶುದ್ಧವಾದ ಕಾಯಕವನ್ನ ಮಾಡಿದಾಗ ಅದೇ ಕೈಲಾಸವಾಗ್ತದೆ. ಕೈಲಾಸ ಅನ್ನುವಂಥದ್ದು ಮತ್ತೆ ಬೇರೆ ಎಲ್ಲೂ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಕಾಯಕದ ಮಹತ್ವವನ್ನ ತಿಳಿಸುವ ನಿಟ್ಟಿನಲ್ಲಿ ಒಂದೆರಡು ಘಟನೆಗಳನ್ನ ನಾವು ನೋಡಿದ್ವಿ. ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯನವರು ಯಾವ ರೀತಿಯಾಗಿ ಕಾಯಕವನ್ನ ಮಾಡಬೇಕು, ಕಾಯಕದ ಮಹತ್ವ ಏನು ಅನ್ನುವಂತಹ ಒಂದು ಘಟನೆಯನ್ನು ನೋಡಿದ್ವಿ. ಅದೇ ರೀತಿಯಾಗಿ ನುಲಿಯ ಚಂದಯ್ಯನವರ ಬದುಕಿನಲ್ಲಿ ಕಾಯಕಕ್ಕೆ ಎಷ್ಟು ಮಹತ್ವವನ್ನ ಕೊಟ್ಟಿದ್ರು. ಕಾಯಕವನ್ನ ಮಾಡಬೇಕಾದ್ರೆ ಮನ ಎರಡಾಗಬಾರ್ದು. ಮನ ಅಲ್ಲಿ ಯಾವುದೇ ರೀತಿಯ ಚಂಚಲತೆಗೆ ಒಳಗಾಗದಂತೆ, ಗೊಂದಲಕ್ಕೆ ಒಳಗಾಗದಂತೆ ಏಕ ಮನದಿಂದ ಕಾಯಕವನ್ನ ಮಾಡಬೇಕು. ಜೊತೆಗೆ ಕಾಯಕದ ಫಲ ಹೇಗಿರ್ಬೇಕು ಅಂದ್ರೆ, ತಾವು ಮಾಡಿದ ಶ್ರಮಕ್ಕಿಂತ ಹೆಚ್ಚಿಗೆಯನ್ನ ಬಯಸಬಾರ್ದು. ತಾವು ಮಾಡಿದ ಶ್ರಮಕ್ಕೆ ತಕ್ಕ ಫಲವನ್ನ ಮಾತ್ರ ಸ್ವೀಕಾರ ಮಾಡಿದಾಗ ಮಾತ್ರ ಅದು ಕಾಯಕವೇ ಕೈಲಾಸವಾಗ್ತದೆ ಎನ್ನುವಂತಹ ಉದಾಹರಣೆಯನ್ನ ನಾವು ನೋಡ್ತಾ ಹೋದ್ವಿ. ಅದೇ ರೀತಿಯಾಗಿ ಮತ್ತೊಬ್ಬ ಶರಣರ ಕಾಯಕದ ಮಹತ್ವವನ್ನ ನಾವು ನೋಡ್ತಾ ಹೋದಾಗ ನಿನ್ನೆ ನಾವು ಹೇಳಿದಾಗೆ ಕಾಶ್ಮೀರದ ರಾಜ ಮಹಾದೇವ ಭೂಪಾಲ ಕಲ್ಯಾಣವನ್ನ ಪ್ರವೇಶ ಮಾಡಿ ಅಲ್ಲಿ ಒಂದು ಚಿಕ್ಕದಾದ ಗುಡಿಸಲನ್ನ ಕಟ್ಟಿಕೊಳ್ತಾರೆ. ಪುಟ್ಟ ಗುಡಿಸಲನ್ನ ಕಟ್ಟಿಕೊಂಡು ಸತಿಪತಿಗಳಿಬ್ಬರು ಸಹ ಆ ಪುಟ್ಟ ಗುಡಿಸಲಿನಲ್ಲಿ ವಾಸ. ಕಾಯಕ ಮಾಡಬೇಕು. ಯಾವ ಕಾಯಕವನ್ನ ಮಾಡಬೇಕು ಅಂದಾಗ ಪ್ರತಿನಿತ್ಯ ಕಾಡಿಗೆ ಹೋಗಿ ಕಟ್ಟಿಗೆಯನ್ನ ಆಯ್ದು ತರುವಂತದ್ದು, ಆ ಕಟ್ಟಿಗೆಯನ್ನ ಮಾರಿ ಬಂದಂತಹ ಗಳಿಕೆಯಲ್ಲಿ ಜಂಗಮ ದಾಸೋಹವನ್ನ ನಿತ್ಯ ಮಾಡ್ತಾ ಇರುವಂತ ಕಾಯಕವನ್ನ ಆ ಸತಿಪತಿಗಳಿಬ್ಬರು ಸಹ ಹಮ್ಮಿಕೊಂಡಿದ್ರು. ಹೀಗೆ ಸಂತೃಪ್ತವಾದ ಬದುಕನ್ನ ಅವರು ಮಾಡ್ತಾ ಇದ್ರು. ಒಂದು ದಿನ ಬಸವಣ್ಣನವರು ಮೋಳಿಗೆ ಮಾರಯ್ಯನವರ ಮನೆಗೆ ಪ್ರಸಾದಕ್ಕೆ ಬರ್ತಾರೆ.
ಮೋಳಿಗೆ ಮಾರಯ್ಯನವರು ಕಟ್ಟಿಗೆ ತರಲಿಕ್ಕೆ ಕಾಡಿಗೆ ಹೋಗಿದ್ದಾರೆ. ಮನೆಯಲ್ಲಿ ಮೋಳಿಗೆಯ ಮಹಾದೇವಿ ಒಬ್ಬರೇ ಇದ್ದಾರೆ. ಆ ಸಂದರ್ಭದಲ್ಲಿ ಮನೆಗೆ ಬಂದಂತಹ ಜಂಗಮನಿಗೆ ಪ್ರಸಾದವನ್ನು ನೀಡುವಂತ ನೇಮ ಅಂದಿನ ಎಲ್ಲ ಶರಣರಲ್ಲಿ ಇತ್ತು. ಆ ನೇಮದಂತೆ ಆ ತಾಯಿ ಮೋಳಿಗೆಯ ಮಹಾದೇವಿ ಬಸವಣ್ಣನವರನ್ನ ಬರಮಾಡಿಕೊಳ್ಳುತ್ತಾಳೆ. ಬಸವಣ್ಣನವರನ್ನ ಬರಮಾಡಿಕೊಂಡು ಸ್ನಾನ ಪೂಜಾದಿಗಳನ್ನ ಮುಗಿಸಿ ಅವರಿಗೆ ಪ್ರಸಾದವನ್ನ ನೀಡ್ತಾಳೆ. ಬಸವಣ್ಣನವರು ಸಂತೃಪ್ತವಾಗಿ ಪ್ರಸಾದವನ್ನ ಸ್ವೀಕಾರ ಮಾಡಿ ಮೋಳಿಗೆ ಮಾರಯ್ಯನವರ ದಾಸೋಹಕ್ಕೆ ಸಹಾಯವಾಗಲಿ ಅಂತೇಳಿ ತಮ್ಮ ಬಳಿ ಇದ್ದಂತಹ ಒಂದೆರಡು ಒಂದನ್ನ ಅಲ್ಲೇ ಪೂಜೆಯಲ್ಲಿ ಎಲ್ಲಿ ಪೂಜೆಗೆ ಕುಳಿತಿರ್ತಾರೋ ಅಲ್ಲೇ ಅದನ್ನ ಮುಚ್ಚಿಡ್ತಾರೆ. ಮೋಳಿಗೆ ಮಾರಯ್ಯನವರ ದಾಸೋಹಕ್ಕೆ ಸಲ್ಲಲಿ ಅನ್ನುವಂತಹ ವಿಚಾರವನ್ನ ಮಾಡಿದಂತ ಬಸವಣ್ಣನವರು ಅದನ್ನ ಅಲ್ಲಿ ಇಟ್ಟು ಅವರು ತಮ್ಮ ಮಹಾಮನೆಗೆ ಮರಳುತ್ತಾರೆ. ಮೋಳಿಗೆ ಮಾರಯ್ಯನವರು ಬರ್ತಾರೆ, ಕಟ್ಟಿಗೆಯನ್ನು ತೆಗೆದುಕೊಂಡು ಹಸಿದು ಬಂದಿರ್ತಾರೆ. ಅವರು ಸ್ನಾನಾದಿಗಳನ್ನ ಮುಗಿಸಿ ಪೂಜೆಗೆ ಕುಳಿತಿದ್ದಾರೆ. ಪೂಜೆ ಆಯ್ತು, ಪ್ರಸಾದ ಆಯ್ತು. ಆ ಸಂದರ್ಭದಲ್ಲಿ ಬಸವಣ್ಣನವರು ಇಟ್ಟಂತಹ ಆ ಒಂದಿನ ನಾಣ್ಯ ಏನು ಮೋಳಿಗೆ ಮಾರಯ್ಯನವರ ಕಣ್ಣಿಗೆ ಕಾಣುತ್ತದೆ. ಆ ಒಂದಿನ ನಾಣ್ಯವನ್ನ ನೋಡಿದಂತಹ ಮೋಳಿಗೆ ಮಾರಯ್ಯನವರು ತನ್ನ ಹೆಂಡತಿಯನ್ನ ಕೇಳ್ತಾನೆ, ಇದು ಎಲ್ಲಿಂದ ಬಂತು ಹೊನ್ನು, ಈ ನಾಣ್ಯ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಮೋಳಿಗೆಯ ಮಹಾದೇವಿ ಹೇಳ್ತಾಳೆ, ಬಹುಶಃ ಬಸವಣ್ಣನವರು ಅದನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಮೋಳಿಗೆ ಮಾರಯ್ಯನವರಿಗೆ ಕೋಪ ಬರ್ತದೆ. ಹೇಳ್ತಾರೆ, ಏನ್ ತಿಳ್ಕೊಂಡಿದ್ದಾರೆ ಬಸವಣ್ಣನವರು ನಮ್ಮನ್ನ, ನಾವು ಸತ್ಯ ಶುದ್ಧವಾದ ಕಾಯಕವನ್ನ ಮಾಡೋರು ಅಂತ ಹೇಳಿ ಆ ಒಂದಿನ ನಾಣ್ಯವನ್ನ ತೆಗೆದುಕೊಂಡೋಗಿ ಬಸವಣ್ಣನವರ ಮನೆಗೆ ಅದನ್ನ ಮುಟ್ಟಿಸ್ತಾರೆ. ಮತ್ತೆ ಬಸವಣ್ಣನವರಿಗೆ ತಮ್ಮ ಶಕ್ತಿಯನ್ನ ತೋರಿಸ್ಬೇಕು ಅಂತ ಏನ್ ಮಾಡ್ತಾರೆ ಅವರು ಅಂತಂದ್ರೆ, ತಾವು ಮಾಡಿದಂತ ಪಾದೋದಕವನ್ನ ತಂದು ತಾವು ತಂದಂತ ಕಟ್ಟಿಗೆಯ ಮೇಲೆ ಚಿಮುಕಿಸಿದಾಗ ಆ ಕಟ್ಟಿಗೆ ಎಲ್ಲವೂ ಸಹ ಹೊನ್ನಿನ ಕಟ್ಟಿಗೆಯಾಗಿ ಪರಿವರ್ತನೆ ಆಗ್ತದೆ, ಬದಲಾವಣೆ ಆಗ್ತದೆ. ಆಗ ತಮ್ಮ ಮನೆಗೆ ಬಂದಂತಹ ಎಲ್ಲ ಜಂಗಮನ ಕೈಗೆ ಆ ಒಂದೊಂದು ಕಟ್ಟಿಗೆಯನ್ನು ಕೊಟ್ಟು ಕಳಿಸ್ತಾರೆ. ಬಂಗಾರದ ಕಟ್ಟಿಗೆಯನ್ನ ಕೊಟ್ಟು ಕಳಿಸ್ತಿದ್ದಾರೆ. ಅದು ಬಸವಣ್ಣನವರಿಗೆ ತಿಳಿಯುತ್ತದೆ. ಆಗ ಬಸವಣ್ಣನವರು ಮೋಳಿಗೆ ಮಾರಯ್ಯನವರ ಬಳಿ ಬಂದು ಕ್ಷಮೆಯನ್ನ ಕೇಳುತ್ತಾರೆ. ನಾನು ನಿಮ್ಮ ಮನೆಗೆ ದಾಸೋಹಕ್ಕೆ ಸಲ್ಲಲಿ ಅಂತ ಹೊನ್ನಿನ ನಾಣ್ಯವನ್ನ ಇಟ್ಟಿದ್ದೆ, ಅದು ನನ್ನಿಂದ ತಪ್ಪಾಯ್ತು, ನೀವು ಮಹಾನ್ ಶರಣರಿದ್ದೀರಾ ಅನ್ನುವಂತಹ ಮಾತುಗಳನ್ನ ಅಪ್ಪ ಬಸವಣ್ಣನವರು ಹೇಳ್ತಾರೆ. ಹಾಗೆ ಅಂತಹ ಒಂದು ಶಕ್ತಿಯನ್ನ ಮೋಳಿಗೆ ಮಾರಯ್ಯನವರು ಹೊಂದಿದ್ರು. ಆದ್ರೂ ಸಹ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಸತ್ಯ ಶುದ್ಧವಾದ ಕಾಯಕವನ್ನ ಮಾಡ್ತಾ ಇದ್ರು. ಒಬ್ಬ ಮಹಾರಾಜ, ನಾವು ವಿಚಾರ ಮಾಡಬೇಕು, ಒಬ್ಬ ಮಹಾರಾಜ ವೈಭೋಗದ ಜೀವನವನ್ನ ಮಾಡದಂತಹ ಮಹಾರಾಜ ಇವತ್ತು ಕಲ್ಯಾಣಕ್ಕೆ ಬಂದು ಸಾಮಾನ್ಯ ವ್ಯಕ್ತಿಯಂತೆ ಕಾಡಿಗೆ ಹೋಗಿ ಕಟ್ಟಿಗೆಯನ್ನ ಕಡಿದು ತಂದು ಅದನ್ನ ಮಾರಿ ಬಂದ ಗಳಿಕೆಯಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಬಸವಣ್ಣನವರು ಕೊಟ್ಟಂತಹ ಶಿವಯೋಗ ಅನ್ನುವಂಥದ್ದು. ಶಿವಯೋಗ ಯಾರು ಅಂಗದ ಮೇಲೆ ಇಷ್ಟಲಿಂಗವನ್ನ ಧರಿಸ್ಕೊಂಡು ಪ್ರತಿನಿತ್ಯ 10 ನಿಮಿಷ ಇಲ್ಲ ಅರ್ಧ ಗಂಟೆ ನೀವು ಶಿವಯೋಗವನ್ನ ಮಾಡಿದ್ರಿ ಅಂದ್ರೆ ನಿಮ್ಮ ಬದುಕಿನಲ್ಲಿ ಯಾವುದೇ ರೀತಿಯ ಕೊರತೆಗಳು ಕಾಣಿಸೋದಿಲ್ಲ. ಶಿವಯೋಗ ಮಾಡೋದ್ರಿಂದ ಸಿರಿ ಸಂಪತ್ತು ಬರೋದಿಲ್ಲ. ಸಿರಿ ಸಂಪತ್ತು ಇಲ್ಲ ಅಂದ್ರೂ ಸಂತೃಪ್ತ ಬದುಕು ಮಾಡೋದಿದೆಯಲ್ಲ, ಅದು ಆ ಶಿವಯೋಗದಿಂದ ಮಾತ್ರ ಸಾಧ್ಯ ಆಗುತ್ತೆ. ನಾವೆಲ್ಲ ತಿಳ್ಕೊಂಡಿದೀವಿ, ಸಾಕಷ್ಟು ಸಿರಿ ಸಂಪತ್ತು ಇತ್ತು ಅಂದ್ರೆ ನೆಮ್ಮದಿ ಜೀವನ ಮಾಡಬಹುದು ಅಂತ. ಸಿರಿ ಸಂಪತ್ತು ಎಲ್ಲಿ ಇರ್ತದೋ ಅಲ್ಲಿ ನೆಮ್ಮದಿಯ ಜೀವನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೆಮ್ಮದಿಯ ಜೀವನ ಬೇಕು, ಸಂತೃಪ್ತ ಬದುಕು ಬೇಕು ಅಂದ್ರೆ ಅಲ್ಲಿ ಶಿವಯೋಗ ಬೇಕಾಗ್ತದೆ. ಅದಕ್ಕೆ ಏನು ಮೋಳಿಗೆ ಮಾರಯ್ಯನವರ ಬದುಕು, ಮೋಳಿಗೆ ಮಹಾದೇವಿ ರಾಣಿ ಮತ್ತು ಕಟ್ಟಿಗೆ ಮಾರುವವನ ಪತ್ನಿಯಾಗಿ ಇಲ್ಲಿ ಜೀವನ ಮಾಡ್ತಿದ್ದಾಳೆ ಅಂತ ಅಂದ್ರೆ ಅಲ್ಲಿ ಆಕೆ ಬಹಳ ಒಂದು ಸುಖದ ಸಂಪತ್ತಿಗೆಯಲ್ಲಿ ಬೆಳೆದಂತಹ ಹೆಣ್ಣು. ಆ ತಾಯಿ
ಅಂತಹ ತಾಯಿ ಇವತ್ತು ಇಂಥ ಜೀವನವನ್ನ ಮಾಡ್ತಾ ಇದ್ದಾಳೆ ಅಂದ್ರೆ, ಆಕೆ ಆ ಸಂತೃಪ್ತ ಬದುಕನ್ನ ಮಾಡ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಶಿವಯೋಗ ಅನ್ನುವಂಥದ್ದು. ಅದಕ್ಕೆ ನಾವೆಲ್ಲರೂ ಸಹ ಅಂಗದ ಮೇಲೆ ಲಿಂಗವನ್ನ ಧರಿಸ್ಕೊಂಡು ಶಿವಯೋಗವನ್ನ ಮಾಡಿ, ಲಿಂಗ ಕೊಟ್ಟಿರುವಂತದ್ದು ಕೇವಲ ಪತ್ರೆ ಪುಷ್ಪಗಳನ್ನ ಏರಿಸಿ ಊದುಬತ್ತಿ ಬೆಳಗಿ ನಮಸ್ಕಾರ ಮಾಡಿ ತೆಗೆದಿಡೋದಕ್ಕಷ್ಟೇ ಕೊಟ್ಟಿಲ್ಲ ಲಿಂಗನ. ಕೆಲವೊಂದು ಜನ ಜಗಲಿ ಮೇಲೆಲ್ಲ ಲಿಂಗ ಇಟ್ಟಿದ್ದೀರಿ, ಅದನ್ನು ಮಾಡ್ಬೇಡ್ರಿ. ಅಂಗದ ಮೇಲೆ ಲಿಂಗ ಧರಿಸ್ಕೊಳ್ರಿ. ಅಂಗದ ಮೇಲೆ ಸದಾ ದೇವರನ್ನ ಒತ್ಕೊಂಡು ಓಡಾಡುವಂತ ಪುಣ್ಯ ಯಾರಿಗಾದ್ರೂ ಸಿಕ್ಕಿದ್ರೆ ಅದು ಲಿಂಗಾಯತರಿಗೆ ಮಾತ್ರ. ಅಂತಹ ಪುಣ್ಯವನ್ನ ನೀವು ಕಳ್ಕೊಳ್ಬೇಡ್ರಿ. ಸಿಕ್ಕಿರುವಂತ ಪುಣ್ಯವನ್ನ ಬಿಟ್ಟು ಅಡ್ಡಾಡ್ಬೇಡ್ರಿ. ಲಿಂಗವನ್ನ ಪೂಜೆ ಮಾಡಿ, ಮತ್ತೆ ಪೂಜೆ ಆದ ನಂತರ ಒಂದು 10 ನಿಮಿಷ ಯೋಗ ಮಾಡಿ. ಇದನ್ನು ಕೊಟ್ಟಿರೋದು ಮೆಡಿಟೇಷನ್ ಮಾಡ್ಲಿಕ್ಕೆ ಲಿಂಗವನ್ನ. ನನ್ನೊಳಗೆ ಪರಮಾತ್ಮನ ಚೈತನ್ಯ ಇದೆ, ನನ್ನೊಳಗೆ ಇರುವಂತಹ ಪರಮಾತ್ಮನ ಚೈತನ್ಯವನ್ನ ಕಂಡುಕೊಳ್ಳಿಕ್ಕೆ ಇಷ್ಟಲಿಂಗ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಪೂಜೆ ಅಷ್ಟೇ ಮಾಡಿದ್ರೆ ಆಗೋದಿಲ್ಲ. ಒಂದಷ್ಟು 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ ಆ ಲಿಂಗವನ್ನ ನೋಡ್ತಾ ನೋಡ್ತಾ ಹೋದಾಗ ಏಕಾಗ್ರ ಚಿತ್ತದಿಂದ ಒಂದು ಬಿಂದುವಿನಲ್ಲಿ ದೃಷ್ಟಿಯನ್ನ ನಿಲ್ಲಿಸಿ ನೀವು ಏಕಾಗ್ರ ಚಿತ್ತದಿಂದ ಲಿಂಗವನ್ನ ನೋಡ್ತಾ ಹೋದಾಗ ಅದು ಮೆಡಿಟೇಷನ್ ಆಗುತ್ತೆ. ಮೆಡಿಟೇಷನ್ ಅಂದ್ರೆ ಧ್ಯಾನ ಆಗುತ್ತೆ. ಧ್ಯಾನದಿಂದ ನನ್ನೊಳಗೆ ಇರುವಂತಹ ಚೈತನ್ಯವನ್ನ ನಾವು ಜಾಗೃತಗೊಳಿಸ್ಕೊಂತ ಹೋದಾಗ ನಿಮ್ಮ ಬದುಕಿನಲ್ಲಿ ಏನೇ ಕಷ್ಟ ಸುಖಗಳು ಬರಲಿ, ಯಾವುದೇ ರೀತಿಯ ಸಮಸ್ಯೆಗಳು ಬರಲಿ, ಎಲ್ಲವನ್ನು ಎದುರಿಸುವಂತಹ ಶಕ್ತಿ ಆ ಪರಮಾತ್ಮ ನಿಮ್ಮೊಳಗೆ ಕೊಡುತ್ತಾನೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇರ್ಬೋದು, ಹಣದ ಸಮಸ್ಯೆ ಇರ್ಬೋದು, ಆಗ ಸಮಸ್ಯೆಯಾಗಿ ಕಾಣೋದಿಲ್ಲ. ಇರೋದ್ರಲ್ಲೇ ಸುಖವಾಗಿ ಹೇಗೆ ಬದುಕಬೇಕು ಅನ್ನುವಂತಹ ಸಂತೃಪ್ತ ಬದುಕನ್ನ ಕೊಡುವಂತದ್ದು ಇಷ್ಟಲಿಂಗ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಶರಣರ ಬದುಕು ಏನು, ಅವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನೇ ಅವರು ಗಳಿಕೆಯನ್ನು ಮಾಡಿ ತರ್ತಾ ಇದ್ರು. ಎಷ್ಟು ಬೇಕು ಅಷ್ಟನ್ನೇ ತಂದು ಮನೆಗೆ ಬಂದಂತಹ ಜಂಗಮರಿಗೆ ಸಂತೃಪ್ತಿಯ ಪ್ರಸಾದವನ್ನ ಮಾಡಿಸ್ತಾ ಇದ್ರು. ಅಂದ್ರೆ ಅದರ ಹಿನ್ನೆಲೆ ಏನು ಅಂತಂದ್ರೆ ಅದು ಶಿವಯೋಗ. ಲಕ್ಷದ ಮೇಲೆ 96,000 ಗಣಗಳಿಗೆ ಪ್ರಸಾದವನ್ನ ಮಾಡಿ ಅವರನ್ನ ಸಂತೃಪ್ತಗೊಳಿಸ್ತಾ ಇದ್ರು ಅಂದ್ರೆ ಅದಕ್ಕೆ ಕಾರಣ ಶಿವಯೋಗ ಅನ್ನುವಂಥದ್ದು. ಅಂತಹ ಶಕ್ತಿಯನ್ನ ಹೊಂದಿರುವಂತದ್ದು ಶಿವಯೋಗ. ಆ ನಿಟ್ಟಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ, ಮನೆಯಲ್ಲಿ ಒಂದಿಷ್ಟು ನೆಮ್ಮದಿ ಬೇಕು, ಒಂದಿಷ್ಟು ಸಂತೃಪ್ತಿ ಬೇಕು ಅಂದ್ರೆ ಶಿವಯೋಗವನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ರಿ. ಅದ್ರ ಮುಂದೆ ಯಾವ ಯೋಗವೂ ಬೇಕಾಗಿಲ್ಲ. ಯಾಕೆ ಅಂದ್ರೆ ಶಿವಯೋಗ ಅನ್ನುವಂಥದ್ದು ಪರಿಪೂರ್ಣ ಯೋಗ ಅಂತ ಶರಣರು ಹೇಳ್ತಾರೆ. ಪರಿಪೂರ್ಣವಾಗಿರುವಂತಹ ಯೋಗ ಶಿವಯೋಗ. ಆ ಶಿವಯೋಗವನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ರಿ. ಈ ನಿಟ್ಟಿನಲ್ಲಿ ಏನು ಶರಣರು ಕಾಯಕವನ್ನ ಮಾಡ್ತಾ ಜೊತೆಗೆ ಶಿವಯೋಗವನ್ನ ಮಾಡ್ತಾ ಸಂತೃಪ್ತಿಯ ಬದುಕನ್ನ ಅವರು ಮಾಡಿದರು ಅನ್ನುವಂಥದ್ದನ್ನ ನಾವು ಮೋಳಿಗೆ ಮಾರಯ್ಯ ಮಹಾದೇವಿಯ ಜೀವನವನ್ನ ನೋಡಿದಾಗ ನಮಗೆ ಅರ್ಥ ಆಗ್ತದೆ. ಹೀಗೆ ಶರಣರು ಕಾಯಕಕ್ಕೆ ಬಹಳ ಮಹತ್ವವನ್ನ ಕೊಡ್ತಾ ಇದ್ದಾರೆ. ಕಾಯಕ ದಾಸೋಹವನ್ನ ಮಾಡಿದಂತ ಶರಣರು ಸಂತೃಪ್ತ ಬಾಳನ್ನ ಬೆಳಗಿ ಜೊತೆಗೆ ಸಮಾಜಕ್ಕೂ ಸಹ ಮಾರ್ಗದರ್ಶನವನ್ನ ಮಾಡಿದಂತವ್ರು. ಒಬ್ಬ ಸಾಮಾನ್ಯ ಹೆಣ್ಣು ಮಗಳು 12ನೇ ಶತಮಾನದಲ್ಲಿ ಕಸ ಗುಡಿಸುವಂತ ಕಾಯಕವನ್ನ ಮಾಡ್ತಾ ಇದ್ದಂತಹ ಹೆಣ್ಣು ಮಗಳು ಶರಣೆ ಸತ್ಯಕ್ಕ. ಆಕೆಯಲ್ಲಿ ಎಂತಹ ಕಾಯಕ ಪ್ರಜ್ಞೆ ಇತ್ತು ಅಂತ ಅಂದ್ರೆ ಆ ಸತ್ಯಕ್ಕ ತನ್ನ ವಚನದಲ್ಲಿ ಹೇಳ್ತಾಳೆ. ಏನು ಬೀದಿಗಳಲ್ಲಿ ಕಸ ಗುಡಿಸುವಂತಹ ಸತ್ಯಕ್ಕ ಆಕೆಯಲ್ಲಿ ಇದ್ದಂತಹ ಕಾಯಕ ಪ್ರಜ್ಞೆ ಹೇಗಿತ್ತು ಅಂತ ಕೇಳಿದಾಗ, ಲಂಚ ವಂಚನೆಗೆ ಕೈಯಾಡದ ಭಾಷೆ, ಬಟ್ಟೆಯಲ್ಲಿ ವನ್ನ ವಸ್ತ್ರ ಬಿದ್ದಡೆ, ಕೈ ಮುಟ್ಟಿ ಎತ್ತಿದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣೆ ಎನ್ನುವಂತ ಮಾತನ್ನ ಹೇಳ್ತಾಳೆ ಅಕ್ಕ. ಪ್ರತಿನಿತ್ಯ ಆಕೆಯ ಕಾಯಕ ಏನು ಅಂದ್ರೆ ಶರಣರ ಬೀದಿಗಳಲ್ಲಿ ಕಸ ಗುಡಿಸುವಂತಹ ಕೆಲಸ ಆಕೆದು. ಆ ಸಂದರ್ಭದಲ್ಲಿ ಬಟ್ಟೆಯಲ್ಲಿ ವನ್ನ ವಸ್ತ್ರ ಬಿದ್ದಡೆ, ಮುಟ್ಟಿದೆ ನಾಳೆ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣೆ ಎನ್ನುವಂತ ಮಾತನ್ನ ಹೇಳ್ತಾಳೆ. ಬಟ್ಟೆಯಲ್ಲಿ ಅಂದ್ರೆ ಬೀದಿಯಲ್ಲಿ ಏನಾದ್ರೂ ವಸ್ತ್ರ ಬಿದ್ದಿದ್ರೆ ನಾನು ಅದನ್ನು ಮುಟ್ಟೋದಿಲ್ಲ, ನಿಮ್ಮಾಣೆ ನಿಮ್ಮ ಪ್ರಮಥ ರಾಣೆ ಅಂತ ಹೇಳ್ತೀವಿ. ನಾವೇನ್ ಮಾಡ್ತೀವ್ರಿ, ಅಲ್ಲಿ ಏನಾದ್ರು ಒಂದ್ ಸ್ವಲ್ಪ ಬಿದ್ದಿತ್ತು, ದುಡ್ಡು ಬಿದ್ದಿತ್ತೋ ಬಂಗಾರ ಬಿದ್ದಿತ್ತೋ, ಯಾರು ನೋಡ್ತಿದಾರೋ ಇಲ್ಲೋ ಹೋಗಿ ಗಮಕ್ಕಂತ ತಕೊಂಡ್ಬಿಡ್ತೀವಿ. ಆದ್ರೆ ಕಸ ಗುಡಿಸುವಂತ ಸತ್ಯಕ್ಕನಲ್ಲಿ ಎಂತ ಕಾಯಕ ಪ್ರಜ್ಞೆ ಇತ್ತು ಅಂದ್ರೆ ತನ್ನ ಕಾಯಕ ಏನಿದೆ ಕಸ ಗುಡಿಸುವುದು.
ಕಸ ಗುಡಿಸುವುದನ್ನು ಅಷ್ಟೇ ಮಾಡ್ತೀನಿ, ಅಲ್ಲಿ ಏನೇ ಬೆಲೆ ಬಾಳುವಂತಹ ಒಂದು ವಸ್ತ್ರ ಇದ್ರೂ ಸಹ ನಾನು ಅದನ್ನ ಮುಟ್ಟೋದಿಲ್ಲ, ಅದ್ರ ಕಡೆಗೆ ತಿರುಗಿ ನೋಡೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾಳೆ ಅಕ್ಕ. ಅಂತಹ ಒಂದು ಕಾಯಕ ಪ್ರಜ್ಞೆ ಆಕೆಯಲ್ಲಿ ಇತ್ತು. ಈ ಸಂದರ್ಭದಲ್ಲಿ ಮತ್ತೊಂದು ಹೋಳಿಗೆ ಮಾರಯ್ಯನವರು ಧರ್ಮಪತ್ನಿ ಅವರಿಬ್ಬರ ಒಂದು ಘಟನೆ ನೆನಪಿಗೆ ಬರುತ್ತೆ. ಅವರಿಬ್ರು ಸಹ ಒಂದು ಸಲ ಕಾಡಿಗೆ ಹೋಗಿ ಕಟ್ಟಿಗೆಯನ್ನ ತರಬೇಕು. ಕಟ್ಟಿಗೆಯನ್ನ ತೆಗೆದುಕೊಂಡು ಬರ್ತಾ ಇರುವಂತ ಸಂದರ್ಭದಲ್ಲಿ ಹೋಳಿಗೆ ಮಾರಯ್ಯನವರಿಗೆ ದೂರದಿಂದ ದಾರಿಯಲ್ಲಿ ಒಂದು ಬಂಗಾರದ ನಾಣ್ಯ ಮಿಂಚುತ್ತಾ ಇರೋದು ಕಾಣ್ತಾ ಇದೆ. ದೂರದಿಂದಲೇ ಆ ನಾಣ್ಯವನ್ನು ನೋಡ್ತಾರೆ. ಇನ್ನ ಆ ತನ್ನ ಧರ್ಮಪತ್ನಿ ಹೋಳಿಗೆಯ ಮಹಾದೇವಿ ಆ ಬಂಗಾರದ ನಾಣ್ಯವನ್ನ ನೋಡಿದ್ರೆ ಬಹುಶಃ ತನ್ನ ಇಂದಿನ ಮಹಾರಾಣಿಯಾಗಿ ಬೆಳೆದಂತಹ ತಾಯಿ ಅವಳಿಗೆ ಇಂದಿನ ಒಂದು ದಿನಗಳು ನೆನಪಾಗೋದೇನೋ, ನೋವಾಗುತ್ತೇನೋ ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಹೋಳಿಗೆ ಮಾರಯ್ಯನವರು ಸರ ಬೇಗ ಬಂದು ಅದ್ರ ಮೇಲೆ ಕಾಲನ್ನ ಇಡುತ್ತಾರ. ಅದನ್ನ ಗಮನಿಸಿದಂತಹ ಪತ್ನಿ ತನ್ನ ಪತಿಯನ್ನ ಕೇಳ್ತಾರೆ, ಏನು ನಿಮ್ಮ ಕಾಲ ಕೆಳಗೆ ಏನನ್ನೋ ನೀವು ಮುಚ್ಚಿಟ್ರಲ್ಲ ಅಂತ. ಏನಿಲ್ಲ ಅಂತ ಅವ್ರಂದಾಗ, ಇಲ್ಲ ಏನೋ ನೀವು ಕಾಲಿಂದ ಮುಚ್ಚಿದ್ರಿ, ಏನು ಅಂತ ಕೇಳಿದಾಗ ಆ ಹೋಳಿಗೆ ಮಾರಯ್ಯನವ್ರು ಹೇಳ್ತಾರೆ, ಅದು ಬಂಗಾರದ ನಾಣ್ಯವನ್ನು ಮುಚ್ಚಿದೆ. ಬಹುಶಃ ಅದನ್ನು ನೋಡಿದಾಗ ನಿನಗೆ ಏನು ಇಂದಿನ ದಿನಗಳಲ್ಲಿ ಅರಮನೆಯಲ್ಲಿ ಕಳೆದಂತ ವೈಭೋಗದ ಜೀವನವ ನೆನಪಿಗೆ ಬರ್ತದೇನೋ, ಅದರಿಂದ ನಿನ್ನ ಮನಸ್ಸಿಗೆ ನೋವಾಗ್ತದೇನೋ ಅಂತ ನಾನು ಆ ನಾಣ್ಯವನ್ನ ನನ್ನ ಕಾಲಿನಿಂದ ಮುಚ್ಚುವಂತ ಪ್ರಯತ್ನವನ್ನ ಮಾಡಿದೆ ಅಂತ ಅಂದಾಗ, ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಹೋಳಿಗೆ ಮಹಾದೇವಿ ಏನ್ ಹೇಳ್ತಾಳೆ ಅಂದ್ರೆ, ಅಯ್ಯೋ ಇಷ್ಟು ದಿನ ಶರಣರ ಮಧ್ಯದಲ್ಲಿ ಇದ್ದು ನಿಮಗಿನ್ನು ಒನ್ನಾಗಿ ಕಾಣುತ್ತೆ, ನನಗೆ ಅದು ಒನ್ನಲ್ಲ, ಅದು ಮಣ್ಣಾಗಿ ಕಾಣ್ತಾ ಇದೆ ಎನ್ನುವಂತ ಮಾತನಾಡ್ತಾ ಇರ್ತಾರೆ. ಇಂತಹ ಸಂತೃಪ್ತ ಜೀವನವನ್ನ ಬದುಕಿದಂತವರು ಶರಣರು. ಯಾಕೆ ಅಲ್ಲಿ ಮುಖ್ಯವಾಗಿ ಏನು ಸತ್ಯಶುದ್ಧವಾದ ಕಾಯಕವನ್ನ ಮಾಡ್ತಾ ಇದ್ರು, ಶಿವಯೋಗವನ್ನ ಮಾಡ್ತಾ ಇದ್ರು, ದಾಸೋಹವನ್ನ ಮಾಡ್ತಾ ಇದ್ರು. ಅದಕ್ಕೆ ಸತ್ಯಕ್ಕ ಹೇಳ್ತಾಳೆ, ಏನು ಬಟ್ಟೆಯಲ್ಲಿ ಒನ್ನ ವಸ್ತ್ರ ಬಿದ್ದಡೆ ಅದನ್ನ ಕೈ ಮುಟ್ಟಿ ಎತ್ತಿದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತನಾಣೆ ನೀವಿಕ್ಕಿದ ಭಿಕ್ಷೆಯಲ್ಲಿಪ್ಪೆನು ಶಂಭು ಜಗ್ಗೇಶ್ವರ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾಳೆ. ಇದು ನಮ್ಮಲ್ಲಿ ಬರಬೇಕು. ಇವತ್ತು ಸಮಾಜವನ್ನ ನಾವು ದೂಷಣೆ ಮಾಡ್ತೀವಿ, ಸಮಾಜವನ್ನ ನಾವು ದೂರ್ತೀವಿ. ಸಮಾಜ ಯಾರಿಂದ ಆಗಿರೋದು? ಯಾರೋ 4 ಜನರಿಂದ ಆಗಿಲ್ಲ, ನಾವೆಲ್ಲರಿಂದ ಆಗಿರುವಂತದ್ದು ಈ ಸಮಾಜ. ಈ ಸಮಾಜ ಸರಿಯಾಗ್ಬೇಕಾದ್ರೆ ನಾವೆಲ್ಲರೂ ಸರಿಯಾಗ್ಬೇಕು. ನಾವೆಲ್ಲರೂ ಸರಿಯಾದಾಗ ಸಮಾಜ ಸರಿಯಾಗ್ತದೆ. ಆ ನಿಟ್ಟಿನಲ್ಲಿ ಶರಣರು ಕೊಟ್ಟಂತಹ ಇಂಥ ಒಂದಷ್ಟು ವಿಚಾರಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು, ಸಂಪೂರ್ಣ ಅಲ್ಲ, ಒಂದಷ್ಟು ವಿಚಾರಗಳನ್ನ ಬದುಕಿನಲ್ಲಿ ನಾವು ಅಳವಡಿಸ್ಕೊಂಡು ನಡೆದಾಗ ಒಂದು ಸುಂದರವಾದ ಸಮಾಜವನ್ನ ನಿರ್ಮಾಣ ಮಾಡುವ ಒಂದು ಕೆಲಸ ನಮ್ಮಿಂದ ಸಾಧ್ಯ ಆಗ್ತದೆ. ಇವತ್ತು ಸೈನಿಕರು ದೇಶವನ್ನ ಕಾಯ್ತಾ ಇದ್ದಾರೆ. ದೇಶದ ಗಡಿಯಲ್ಲಿ ಮಳೆ ಚಳಿ ಗಾಳಿಯನ್ನು ಆಗಿಲ್ಲ, ಅವರು ದೇಶವನ್ನ ಕಾಯ್ತಾ ಇದ್ದಾರೆ. ಇವತ್ತು ನಾವು ರಾತ್ರಿ ಸುಖ ನಿದ್ರೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಅಲ್ಲಿ ಅವರು ಎಚ್ಚರವಾಗಿರೋದ್ರಿಂದ ಏನು ನಾವು ಇಲ್ಲಿ ಸುಖ ನಿದ್ರೆಯನ್ನ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಮಗೆ ಅಂತಹ ಕಷ್ಟ ಬಂದಿಲ್ಲ. ಇವತ್ತು ಶರಣರ ವಚನಗಳನ್ನ ನಾವು ತೆಗೆದುಕೊಂಡಾಗ, ಶರಣರ ವಚನಗಳನ್ನ ರಕ್ಷಣೆ ಮಾಡ್ಲಿಕ್ಕೆ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆದಾಗ ಅನೇಕ ತಂಡಗಳ ಮುಖಾಂತರವಾಗಿ ವಚನಗಳನ್ನ ರಕ್ಷಣೆ ಮಾಡಬೇಕು, ಮುಂದಿನ ಪೀಳಿಗೆಗೆ ಇದನ್ನು ಕೊಡಬೇಕು. ಈ ವಚನ ರಕ್ಷಣೆಗಳನ್ನ ಮಾಡಿದಾಗ ಮಾತ್ರ ಅವರ ವ್ಯಕ್ತಿತ್ವ ವಿಕಾಸನ ಆಗ್ಲಿಕ್ಕೆ ಸಾಧ್ಯ, ಒಂದು ಕಲ್ಯಾಣ ರಾಜ್ಯ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಶರಣರು ಏನ್ ಮಾಡಿದ್ರು ಅಂದ್ರೆ, ಪುರೋಹಿತ ಶಾಹಿಗಳಿಂದ ಈ ವಚನವನ್ನ ರಕ್ಷಣೆ ಮಾಡಬೇಕು ಅಂತ ತಮ್ಮ ಬೆನ್ನುಗಳಿಗೆ ಆ ವಚನಗಳನ್ನ ಕಟ್ಟಿಕೊಂಡು ತಂಡವಾಗಿ ಬೇರೆ ಬೇರೆ ದಿಕ್ಕುಗಳಲ್ಲಿ ಅವರು ಪ್ರಯಾಣವನ್ನ ಮಾಡ್ತಾರೆ. ಮಾಡುವಂತ ಸಂದರ್ಭದಲ್ಲಿ ಅನೇಕ ಯುದ್ಧಗಳು ಆಗ್ತದೆ. ಅನೇಕ ಶರಣರು ಆ ವಚನಗಳ ರಕ್ಷಣೆಯಲ್ಲಿ ತ್ಯಾಗವನ್ನ ಮಾಡ್ತಾರೆ, ಜೀವವನ್ನ ಬಲಿದಾನವಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ದುರ್ಗಮವಾಗಿರುವಂತಹ ಉಳುವಿ ಕಡೆಗೆ ಹೋಗ್ತಾರೆ. ಕಾಡು, ದುರ್ಗಮವಾದ ಕಾಡು, ಅರಣ್ಯ, ಅಂತಹ ಉಳುವಿ ಕಡೆಗೆ ಹೋಗಿ ಅಲ್ಲೊಂದಷ್ಟು ವಚನಗಳನ್ನ ರಕ್ಷಣೆ ಮಾಡ್ತಾರೆ.
ಇವತ್ತು ನಾವೇನು ವಚನಗಳು ಓದ್ತಾ ಇರುವಂತದ್ದು ಸಾವಿರಾರು ವಚನಗಳಷ್ಟೇ, ಸುಟ್ಟು ಹೋಗಿರುವಂತ ವಚನಗಳು ಲಕ್ಷಾಂತರ ವಚನಗಳು. ಉಳಿದಂತಹ ಸಾವಿರಾರು ವಚನಗಳಲ್ಲೇ ಇಷ್ಟೆಲ್ಲ ಜ್ಞಾನ ಇದೆ, ಇಷ್ಟೆಲ್ಲ ಸಿರಿ ಸಂಪತ್ತು ಇದೆ ಅಂದ್ರೆ ಇನ್ನು ಸುಟ್ಟು ಹೋಗಿರುವಂತ ನಾಶವಾಗಿರುವಂತ ವಚನಗಳಲ್ಲಿ ಎಂತ ಸಂಪತ್ತಿತ್ತು ಅಂತ ನಾವು ವಿಚಾರ ಮಾಡ್ಬೇಕಾಗ್ತದೆ. ಇವತ್ತು ನೂರಾರು ಶರಣರು, ಸಾವಿರಾರು ಶರಣರು ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಏಳಿಗೆಗಾಗಿ, ಏನು ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡೋ ಸಲುವಾಗಿ ತಮ್ಮ ಜೀವವನ್ನ ಕೊಟ್ಟು ವಚನಗಳ ರಕ್ಷಣೆಯನ್ನ ಮಾಡಿ ಇವತ್ತು ನಮಗೆ ಉಳಿಸೋಗಿದ್ದಾರೆ. ಇವತ್ತು ಸೈನಿಕರು ಏನು ಗಡಿಯಲ್ಲಿ ನಿಂತು ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಅಂತೂ ನಮಗೆ ಬಂದಿಲ್ಲ, ಹೌದಿಲ್ರಿ? ಅಂತಹ ಪರಿಸ್ಥಿತಿ ನಮಗೆ ಬಂದಿಲ್ಲ. ನಾವು ಏನ್ ಮಾಡ್ಬೇಕು, ಸಮಾಜಕ್ಕೆ ಒಂದು ಒಳ್ಳೆ ಕೆಲಸವನ್ನ ಮಾಡ್ಬೇಕು ಅಂದ್ರೆ ಹೋಗಿ ಗಡಿನೇ ಕಾಯ್ಬೇಕು ಅಂತ ಇಲ್ಲ. ಒಂದಷ್ಟು ಶರಣರ ವಚನಗಳನ್ನ, ದಿನಕ್ಕೆ ಒಂದು ವಚನವನ್ನ ಅಧ್ಯಯನ ಮಾಡೋದು, ಅದನ್ನ ಒಂದಷ್ಟು ಬದುಕಿಗೆ ನಾವು ಅಳವಡಿಸ್ಕೊಂಡು ಅದೇ ರೀತಿಯಲ್ಲಿ ನಾವು ನಡೆದಾಗ ಒಂದು ಸುಂದರವಾದ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಸಮಾಜವನ್ನ ದೋಷಣೆ ಮಾಡೋದು ಬಿಟ್ಟು ನನ್ನೊಳಗೆ ಇರುವಂತಹ ಒಂದೊಂದು ಗುಣಗಳನ್ನ, ಒಂದೊಂದು ದುರ್ಗುಣವನ್ನ ನಾವು ಬಿಡುವಂತ ಪ್ರಯತ್ನವನ್ನ ಮಾಡಿದಾಗ ಒಂದು ಸುಂದರ ಮನೆಯಾಗ್ತದೆ. ಮನೆ ಸೇರಿ ಏನು ಒಂದು ಸುಂದರವಾದ ಸಮಾಜ ಆಗ್ತದೆ. ಸಮಾಜ ಸೇರಿ ದೇಶ ಆಗ್ತದೆ. ಅಂದಾಗ ದೇಶದ ಉದ್ಧಾರ ಸಾಧ್ಯ ಆಗ್ತದೆ. ನಾವು ಬರೀ ಇಲ್ಲಿ ಕುಂತು ಮನೆಯಲ್ಲಿ ಕುಂತು ಭ್ರಷ್ಟಾಚಾರ ಅಂದ್ರೆ ಆಗೋದಿಲ್ಲ. ಎಲೆಕ್ಷನ್ ಬಂತು ಅಂದ್ರೆ ಭ್ರಷ್ಟಾಚಾರ, ಆಫೀಸ್ಗಳಿಗೆ ಹೋಗ್ತೀವಿ ಅಂದ್ರೆ ಭ್ರಷ್ಟಾಚಾರ. ಎಲೆಕ್ಷನ್ ಅಲ್ಲಿ 500 ರೂಪಾಯಿ ತಗೊಂಡು 1000 ರೂಪಾಯಿ ತಗೊಂಡು ಓಟ್ ಹಾಕೋರು ನಾವೇ. ನಾಳೆ ಅವ್ರು ಕೆಲಸ ಮಾಡ್ಲಿಲ್ಲ ಅಂದ್ರೆ ಬೈಯೋರು ನಾವೇನೆ. ಮಾಡ್ತೀವಲ್ಲ ಇದನ್ನ? ಇವತ್ತು ನಾವು 1000ಕ್ಕೆ ಒಂದು ಓಟನ್ನ ಮಾಡ್ಕೊಂಡು ನಾವು ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರು ಯಾಕೆ ಮಾಡ್ತಾರ್ರಿ? ನೀವು ವ್ಯಾಪಾರಸ್ಥರು, ಇಲ್ಲೆಲ್ಲ ವ್ಯಾಪಾರಸ್ಥರಿದ್ದೀರಿ. ವ್ಯಾಪಾರ ಮಾಡ್ಬೇಕಾದ್ರೆ ಬಂಡವಾಳ ಹಾಕ್ತಿರಿಲ್ಲ? 50 ಲಕ್ಷ, 10 ಲಕ್ಷ, 20 ಲಕ್ಷ ಬಂಡವಾಳ ಹಾಕಿ ಅದರ ಲಾಭವನ್ನ ತೆಗಿಲಿಕ್ಕೆ ಅಂಗಡಿಯನ್ನ ತೆಗೆದು ಕುತ್ಕೊಂತೀರಿ. ಹಾಗೆ ರಾಜಕಾರಣಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ನಿಮಗೆ 1000, 2000 ಕೊಟ್ಟು ಬಂಡವಾಳ ಹಾಕಿದ್ದಾರೆ. ನಾಳೆ ಆಯ್ಕೆ ಆಗಿ ಬಂದ್ರು ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಯಾವುದೇ ಅಭಿವೃದ್ಧಿ ಕೆಲಸವನ್ನ ಮಾಡೋದಿಲ್ಲ. ಬಂದಂತಹ ಎಲ್ಲ ಯೋಜನೆಗಳಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ತೆಗೆದುಕೊಂಡು ಅವ್ರು ಆರಾಮಾದ ಜೀವನವನ್ನ ಮಾಡ್ತಾರೆ. ನೀವು ನಾಳೆ ಅವರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಯಾವುದೇ ಅಧಿಕಾರನೂ ಇರೋದಿಲ್ಲ, ನಿಮಗೆ ಯಾವುದೇ ಹಕ್ಕನ್ನು ಇರೋದಿಲ್ಲ. ಯಾಕೆಂದ್ರೆ ನಿಮ್ಮ ಓಟನ್ನ, ನಿಮ್ಮ ವ್ಯಕ್ತಿತ್ವವನ್ನ 1000ಕ್ಕೋ 2000ಕ್ಕೋ ಮಾಡ್ಕೊಂಡಿರ್ತೀರಿ. ಆ ನಿಟ್ಟಿನಲ್ಲಿ ಸಮಾಜವನ್ನ ದೋಷಣೆ ಮಾಡೋದಕ್ಕಿಂತ ಸುಂದರ ಸಮಾಜ ಆಗ್ಬೇಕಾದ್ರೆ ಶರಣರು ಕೊಟ್ಟಂತಹ ಒಂದಷ್ಟು ವಚನಗಳನ್ನ ನಾವು ಅಧ್ಯಯನ ಮಾಡಿ ಆ ಪ್ರಕಾರವಾಗಿ ಕೇವಲ ಅಧ್ಯಯನ ಮಾಡೋದಲ್ಲ, ಓದೋದಲ್ಲ, ಒಂದಷ್ಟು ವಿಚಾರಗಳನ್ನ ಬದುಕಿನಲ್ಲೇ ಅಳವಡಿಸ್ಕೊಂಡು ನಡಿಬೇಕು. ಇದೆಲ್ಲ ಏನಕ್ಕೆ ಅಂದ್ರೆ ಕುತ್ಕೊಂಡು ನಾವಿಲ್ಲಿ ಗಂಟೆ ಹೇಳೋದು, ಇವ್ರು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡೋದು ಯಾಕೆ ಅಂದ್ರೆ ಒಂದಷ್ಟು ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡು ಆ ರೀತಿಯಲ್ಲಿ ನಡೆದು ಒಂದು ಒಳ್ಳೆ ಸುಂದರ ಸಮಾಜ ಆಗ್ಬೇಕು, ಒಂದು ಒಳ್ಳೆ ಸಂಘಟನೆ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಇದೆಲ್ಲ ಪ್ರಯತ್ನಗಳು ನಡೀತಾ ಇರೋದು. ಆ ನಿಟ್ಟಿನಲ್ಲಿ ಅಂತಹ ಕೆಲಸ ಆದಾಗ ಅದು ಸಾರ್ಥಕತೆಯನ್ನ ಪಡೀತದೆ ಎನ್ನುವಂತದ್ದು. ಹಾಗಾಗಿ ಅಲ್ಲಿ ಸತ್ಯಕ್ಕ ಏನ್ ಹೇಳ್ತಾ ಇದ್ದಾಳೆ, ಲಂಚ ವಂಚನೆಗಳು ಹೋಗ್ಬೇಕಾದ್ರೆ ಏನು ಸತ್ಯ ಶುದ್ಧವಾದ ಕಾಯಕವನ್ನ ಮಾಡಬೇಕು. ಬಂದಂತಹ ಗಳಿಕೆಯಲ್ಲಿ ತನ್ನ ಮನೆಗೆ ಸ್ವಲ್ಪ ಇಟ್ಕೊಂಡು ಮತ್ತೆ ಸಮಾಜಕ್ಕೆ ವಿನಿಯೋಗ ಮಾಡಬೇಕು, ಜಂಗಮನಿಗೆ ವಿನಿಯೋಗ ಮಾಡಬೇಕು, ಸಮಾಜ ರೂಪದ ಜಂಗಮನಿಗೆ ವಿನಿಯೋಗ ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಾಳೆ. ಅದೇ ಮುಂದೆ ಆಯ್ದಕ್ಕಿ ಲಕ್ಕಮ್ಮ ಒಂದು ಮಾತನ್ನ ಹೇಳ್ತಾಳೆ, ಎಲ್ಲಿ ಸಂಪತ್ತಿನ ಕೊರತೆ ಇದೆ ಎನ್ನುವಂಥದ್ದನ್ನು. ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳೆ, ಮನ ಶುದ್ಧವಿಲ್ಲದ ಬಗ್ಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಂಗೆ ಎತ್ತ ನೋಡಿದಳಂತ ಲಕ್ಷ್ಮಿ ತಾನಾಗಿಪ್ಪಳು ಅನ್ನುವಂತ ಮಾತನ್ನ ಹೇಳ್ತಾಳೆ. ಎಲ್ಲಿ ಬಡತನ ಇದೆ, ಎಲ್ಲಿ ಕೊರತೆ ಇದೆ ಅಂತಂದ್ರೆ ಮನ ಶುದ್ಧವಿಲ್ಲದವನಿಗೆ ದ್ರವ್ಯದ ಬಡತನವಲ್ಲದೆ, ದ್ರವ್ಯ ಅಂದ್ರೆ ಸಿರಿ ಸಂಪತ್ತು, ಹಣ. ಮನ ಎಲ್ಲಿ ಶುದ್ಧವಿರೋದಿಲ್ವೋ ಅವರಿಗೆ ಯಾವತ್ತೂ ಸಹ ತೃಪ್ತಿ ಅನ್ನೋದೇ ಇರೋದಿಲ್ಲ. ಇನ್ನು ಬೇಕು 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 ಅನ್ನುವಂತಹ ಭಾವವೇ ಇರ್ತದೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಆತ ಶ್ರೀಮಂತನೇ ಇರ್ಬೋದು, ಎಲ್ಲಿ ಬೇಕು ಬೇಕು ಅನ್ನುವಂತ ಶಬ್ದ ಇರ್ತದೋ ಆತ ಜಗತ್ತಿನ ಅತ್ಯಂತ ಬಡವನಂತೆ. ಸಾಕು ಸಾಕು ಅನ್ನುವಂತ ವ್ಯಕ್ತಿ ಏನಿರ್ತದಲ್ಲ ಆತ ಜಗತ್ತಿನ ಅತ್ಯಂತ ಶ್ರೀಮಂತ ಅಂತೆ. ಸಾಕು ಸಾಕು ಒಮ್ಮಲ್ಲಿ ಸಂತೃಪ್ತಿ ಇರ್ತದೆ.
ಆ ನಿಟ್ಟಿನಲ್ಲಿ ಆಯ್ದಕ್ಕಿಲಕ್ಕಮ್ಮ ಏನ್ ಹೇಳ್ತಾ ಇದ್ದಾಳೆ, ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಸತ್ಯ ಶುದ್ಧದಲ್ಲಿ ಕಾಯಕವ ಮಾಡುವಂಗೆ ಎತ್ತ ನೋಡಿದಡುತ್ತ ಲಕ್ಷ್ಮಿ ತಾನಾಗಿಪ್ಪಳು. ಎಲ್ಲಿದ್ದಾಳ್ರಿ ಲಕ್ಷ್ಮಿ? ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಇದ್ದಾಳೇನು? ಏನ್ ಹೇಳ್ತಾರೆ ಶರಣರು? ಸತ್ಯ ಶುದ್ಧ ಕಾಯಕವ ಮಾಡುವಲ್ಲಿ, ಸತ್ಯ ಶುದ್ಧವಾದ ಕಾಯಕವನ್ನ ಯಾರು ಮಾಡ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೆ. ಕೇವಲ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಒಲಿಯೋದಿಲ್ಲ, ಲಕ್ಷ್ಮಿ ಬರೋದಿಲ್ಲ. ಅದಕ್ಕೆ ಸತ್ಯ ಶುದ್ಧವಾದ ಕಾಯಕವನ್ನ ಮಾಡ್ಬೇಕು ಅಂತೇಳಿ ಈ ರೀತಿಯಾಗಿ ಶರಣರು ಲಂಚ ವಂಚನೆಯನ್ನ ತಿರಸ್ಕಾರ ಮಾಡಿ ಪ್ರತಿಯೊಬ್ಬರು ಸತ್ಯ ಶುದ್ಧವಾದ ಕಾಯಕವನ್ನ ಮಾಡಿ ದಾಸೋಹವನ್ನ ಮಾಡಿ ಎನ್ನುವಂತ ಸಂದೇಶವನ್ನ ಕೊಡ್ತಾ ಇದ್ದಾಳೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಸತ್ಯ ಶುದ್ಧವಾದ ಕಾಯಕವನ್ನ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡಾಗ ಸಂತೃಪ್ತ ಬದುಕು ನಮ್ಮದಾಗ್ತದೆ ಎನ್ನುವಂಥದ್ದು. ಹೀಗೆ ಒಂದು ಊರು, ಆ ಊರಿನಲ್ಲಿ ಒಬ್ಬ ತಾಯಿ ಮಗ ಜೀವನ. ಪುಟ್ಟ ಬಾಲಕ ತಂದೆ ಅನಾರೋಗ್ಯದಿಂದ ಮರಣವನ್ನ ಹೊಂದಿದ್ದಾನೆ. ತಾಯಿ ಅನೇಕ ವರ್ಷಗಳ ಕಾಲ ದುಡಿದು ಮಗನನ್ನ ಸಾಕಿ ತನ್ನ ಹೊಟ್ಟೆಯನ್ನು ಹೊರಿತಾ ಇದ್ಲು. ಆಕೆಗೂ ಸಹ ಅನಾರೋಗ್ಯ ಪೀಡಿತಳಾಗ್ತಾಳೆ, ಹಾಸಿಗೆಯನ್ನ ಹಿಡಿತಾಳೆ. 8-10 ವರ್ಷದ ಬಾಲಕ ಈಗ ಮನೆಗೆ ಆಸರೆ ಅವನೇ. ಆತನೇ ಹೋಗಿ ಹೊರಗೆ ದುಡಿದು ತರಬೇಕು, ತಾಯಿಯ ಆರೋಗ್ಯವನ್ನ ನೋಡ್ಕೊಳ್ಬೇಕು, ಮನೆಯನ್ನು ಸಹ ನೋಡ್ಕೊಂಡು ಹೋಗ್ಬೇಕು. ಈ ರೀತಿಯಾಗಿ ದಿನ ನಡೀತಾ ಇತ್ತು. ಒಂದು ದಿನ ಮಗು, ಆ ಬಾಲಕ ಹೊರಗೆ ದುಡಿದುಕೊಂಡು ಬಂದು ಅಡಿಗೆಯನ್ನ ಮಾಡಿ ತಾಯಿಗೆ ಊಟವನ್ನ ಮಾಡಿಸ್ತಾನೆ. ದುಡಿದು ದಣಿವಾಗಿರ್ತದೆ, ಆತ ಹೋಗಿ ಮಲ್ಕೊಳ್ತಾನೆ. ತಾಯಿಗೆ ತನ್ನ ಮಗನ ಕಷ್ಟ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆ ರಾತ್ರಿ ಆಕೆ ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾಳೆ, ಪರಮಾತ್ಮ ನನ್ನನ್ನ ಆದಷ್ಟು ಬೇಗ ಕರೆಸ್ಕೊಂಡ್ಬಿಡು, ನನ್ನ ಮಗನ ಕಷ್ಟವನ್ನ ನನ್ನಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನನ್ನ ಬೇಗ ಕರೆಸ್ಕೊಂಡ್ಬಿಟ್ರೆ ನನ್ನ ಮಗ ಒಬ್ಬನೇ ಹೇಗೋ ಸುಖವಾಗಿ ಬದುಕನ್ನ ಮಾಡ್ತಾನೆ ಎನ್ನುವಂತ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆ ಊರಿನ ಮಹಾರಾಜ ಮಾರುವೇಷದಲ್ಲಿ ಅದೇ ಮನೆಯ ಬಳಿಗೆ ಬಂದಿರ್ತಾನೆ. ಆ ತಾಯಿಯ ಮಾತುಗಳನ್ನ ಆತ ನಿಂತು ಕೇಳಿಸ್ಕೊಳ್ತಾನೆ. ನಿಂತು ಕೇಳಿಸ್ಕೊಂತಾ ಇದ್ದಾನೆ. ಆಗ ಮಹಾರಾಜ ಒಳಗೆ ಪ್ರವೇಶವನ್ನ ಮಾಡ್ತಾನೆ. ಒಳಗೆ ಬಂದು ತಾಯಿಯನ್ನ, ಮಗನ ಮಲಗಿರುವಂತಹ ಮಗನನ್ನ ಏಳಿಸಿ ಅವರ ಕಷ್ಟವನ್ನ ಕೇಳ್ತಾನೆ. ಆಗ ಮಹಾರಾಜನಿಗೆ ಅವರ ಮೇಲೆ ಒಂದಷ್ಟು ಮರುಕ ಬರ್ತದೆ. ಆಗ ಆ ಮಗುವನ್ನ ಕುರಿತು, ನಾನು ಈ ದೇಶದ ರಾಜನಿದ್ದೇನೆ, ನಿಮಗೆ ಯಾವ ಸಹಾಯವನ್ನ ಮಾಡಬಹುದು ಕೇಳು ಬಾಲಕ ಅಂತ ಕೇಳಿದಾಗ ಆ ಬಾಲಕ ಏನ್ ಹೇಳ್ತಾನೆ ಅಂದ್ರೆ, ನನಗೆ ಯಾರ ಸಹಾಯವೂ ಬೇಕಾಗಿಲ್ಲ, ನನಗೆ ದುಡಿಯುವಂತ ಶಕ್ತಿ ಆ ಪರಮಾತ್ಮ ಕೊಟ್ಟಿದ್ದಾನೆ. ದುಡಿಯುವಂತ ಶಕ್ತಿ ಪರಮಾತ್ಮ ಕೊಟ್ಟಿರುವಾಗ ಆ ಶಕ್ತಿಯಿಂದ ನಾನು ಸತ್ಯ ಶುದ್ಧವಾಗಿರುವಂತ ಕಾಯಕವನ್ನು ಮಾಡ್ತೇನೆ, ದುಡಿತೇನೆ, ದುಡಿದು ನನ್ನ ತಾಯಿಯನ್ನ ನೋಡ್ಕೊಳ್ತೇನೆ. ಆ ಪರಮಾತ್ಮನ ಅಂತಹ ಒಂದು ಆಶೀರ್ವಾದ ನನಗಿದ್ರೆ ಸಾಕು ಅನ್ನುವಂತಹ ಬಾಲಕನ ಮಾತನ್ನ ಕೇಳಿ ಆ ರಾಜನಿಗೆ ಬಹಳ ಸಂತೋಷ ಆಗ್ತದೆ. ಇಂತಹ ಸಂತೃಪ್ತ ಬದುಕು ನಮ್ಮದಾಗ್ಬೇಕು. ಆ ನಿಟ್ಟಿನಲ್ಲಿ ಏನು ಶರಣರು ಕೊಟ್ಟಂತ ಕಾಯಕ ಹೇಗಿತ್ತು ಅಂತ ಅಂದ್ರೆ, ಮಂತ್ರಿಯಿಂದ ಮೆಟ್ಟು ಒಲಿಯುವವನ ತನಕ, ಏನು ಪಲ್ಲಕ್ಕಿಯನ್ನ ಮಾಡುವವನಿಂದ ಹಿಡಿದು ಏನು ಅತ್ಯಂತ ಕೀಳು ಕಾಯಕ ಅನಿಸ್ಕೊಂಡಂತಹ ಹಗ್ಗ ನೇಯುವ ಚಂದಯ್ಯನವರೆಗೆ ಅಲ್ಲಿ ಯಾವುದೇ ರೀತಿಯ ಭೇದ ಭಾವ ಇರಲಿಲ್ಲ. ಮಂತ್ರಿ ಇರ್ಬೋದು, ಮೆಟ್ಟು ಒಲಿಯುವವನಿರ್ಬೋದು, ಪಲ್ಲಕ್ಕಿಯನ್ನ ಮಾಡುವಂತವನಿರ್ಬೋದು, ಅಥವಾ ಹಗ್ಗವನ್ನ ನೇಯುವಂತವನಿರ್ಬೋದು, ಬುಟ್ಟಿಯನ್ನ ಎಳೆಯುವಂತಹ ಕೇತಯ್ಯ, ಹೀಗೆ ಚರ್ಮವನ್ನ ಹದ ಮಾಡುವಂತವರು, ಇಲ್ಲಿ ಯಾವ ಕಾಯಕಕ್ಕೂ ಯಾರಿಗೂ ಭೇದ ಭಾವ ಇರಲಿಲ್ಲ. ಎಲ್ಲರೂ ಸಹ ಸರಿಸಮಾನರು ಅನ್ನುವಂತಹ ವಿಚಾರವನ್ನ ತಿಳಿಸ್ಕೊಟ್ಟಂತವ್ರು ಬಸವಣ್ಣನವರು. ಬಹುಶಃ ಜಗತ್ತಿನಲ್ಲಿ
ಕಾಯಕವನ್ನ ಮಾಡೋರು ಅಂದ್ರೆ ಅತ್ಯಂತ ಕೀಳು ಅನ್ನುವಂತಹ ಒಂದು ವ್ಯವಸ್ಥೆ ಇತ್ತು. ಶ್ರಮಿಕರು, ಕಾರ್ಮಿಕರು ಅಂದ್ರೆ ಕೀಳು ಅನ್ನುವಂತಹ ವ್ಯವಸ್ಥೆ ಇದ್ದಂತಹ ಸಂದರ್ಭದಲ್ಲಿ ಬಸವಣ್ಣನವರು ಶ್ರಮಿಕರಿಗೆ, ಕಾರ್ಮಿಕರಿಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನ ತಂದುಕೊಟ್ಟಿದ್ದು ಅಂದ್ರೆ ಅದು 12ನೇ ಶತಮಾನದಲ್ಲಿ. ಮಂತ್ರಿಗಳಿಗೆ, ಯೋಗಿಗಳಿಗೆ, ತ್ಯಾಗಿಗಳಿಗೆ ಏನು ಶರಣು ಅನ್ನುವಂತಹ ಕಾಲದಲ್ಲಿ, ನಮೋ ನಮೋ ಅನ್ನುವಂತಹ ಕಾಲದಲ್ಲಿ ಸತ್ಯ ಶುದ್ಧವಾದ ಕಾಯಕವನ್ನ ಯಾರು ಮಾಡ್ತಾರೆ ಅವರೇ ಶ್ರೇಷ್ಠರು ಅನ್ನುವಂತಹ ನಿಲುವಿನಲ್ಲಿ ಅವರನ್ನು ಉತ್ತುಂಗಕ್ಕೆ ಏರಿಸಿದಂತಹ ಒಂದು ಉನ್ನತ ಸ್ಥಾನಮಾನವನ್ನ ಕೊಟ್ಟಂತಹ ಒಂದು ಗಳಿಕೆ, ಒಂದು ಶ್ರೇಣಿ, ಏನು ಒಂದು ಹೆಸರು ಯಾವುದು ಅಂತ ಕೇಳಿದಾಗ ಅದು ಅಪ್ಪ ಬಸವಣ್ಣನವರಿಗೆ ಸಲ್ತದೆ ಎನ್ನುವಂಥದ್ದು. ಆ ನಿಟ್ಟಿನಲ್ಲಿ ಯಾವುದೇ ಕಾಯಕ ಇರ್ಬೋದು, ಅದು ಆ ಕಾಯಕದಲ್ಲಿ ಮೇಲು ಕೀಳು ಅನ್ನುವಂಥದ್ದಿಲ್ಲ, ಎಲ್ಲರೂ ಸಹ ಸರಿಸಮಾನರು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈ ಕಾಯಕ ಅನ್ನುವಂಥದ್ದು ಏನಿದೆ ಅಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವವನ್ನು ಎಣಿಸಬಾರ್ದು. ಯಾಕೆ ಅಂದ್ರೆ ಅಪ್ಪ ಬಸವಣ್ಣರು ಹೇಳ್ತಾರೆ, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಆಸನಿಕ್ಕಿ ಸಾಲಿಗನಾದ, ವೇದವನ್ನು ಓದಿ ಆರುವನಾದ, ಕನ್ನಡದಲ್ಲಿ ಜನಿಸಿದವರುಂಟೆ ಎನ್ನುವಂತ ಮಾತನ್ನ ಕೇಳ್ತಾರೆ. ಈ ಎಲ್ಲ ಜಾತಿ ಏನಿವತ್ತು ನಾವು ಜಾತಿಗಳನ್ನು ನೋಡ್ತಾ ಇದ್ವಲ್ಲ, ಇವೆಲ್ಲವೂ ಸಹ ಪರಮಾತ್ಮನಿಂದ ಬಂದದ್ದಲ್ಲ, ಅವರವರ ಕಾಯಕದಿಂದ ಜಾತಿಗಳು ಉಟ್ಕೊಳ್ತಾ ಹೋಯ್ತು. ಹಾಗಾಗಿ ಆ ಜಾತಿಯಲ್ಲಿ ನಾವು ಯಾವುದೇ ರೀತಿಯ ಭೇದ ಭಾವವನ್ನ ಮಾಡದೆ, ಕಾಯಕದಲ್ಲೂ ಸಹ ಯಾವುದೇ ರೀತಿಯ ಭೇದ ಭಾವವನ್ನ ಮಾಡದೆ ನಾವೆಲ್ಲರೂ ಒಂದೇ ಅನ್ನುವಂತಹ ನಿಲುವಿನಲ್ಲಿ ಹೋಗ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಏನು ಕಾಯಕ ಮಾಡುವವನಿಗೆ ಶ್ರೇಷ್ಠ ಸ್ಥಾನಮಾನವನ್ನು ಕೊಟ್ಟು ಸತ್ಯ ಶುದ್ಧವಾದ ಕಾಯಕವನ್ನ ಮಾಡಿದವನೇ ಈ ಜಗತ್ತಿನಲ್ಲಿ ಶ್ರೇಷ್ಠ ಅನ್ನುವಂತಹ ವಿಚಾರವನ್ನ ಶರಣರು ತಿಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಾಯಕ ಮಾಡಿದ್ರೆ ಮುಗಿತಾ ಅಂದ್ರೆ ಸತ್ಯ ಶುದ್ಧವಾದ ಕಾಯಕವನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಅಲ್ಲಿಗೆ ನಿಲ್ಲೋದಲ್ಲ. ಕಾಯಕ ಅನ್ನುವಂಥದ್ದು ಪರಿಪೂರ್ಣ ಆಗ್ಬೇಕಾದ್ರೆ ಅಲ್ಲಿ ದಾಸೋಹ ಬೇಕು ಅಂತ ಹೇಳ್ತಾರೆ ಶರಣರು. ಸತ್ಯ ಶುದ್ಧವಾದ ಕಾಯಕವನ್ನ ಮಾಡಿ ನೀವು ಗಳಿಕೆಯನ್ನ ಮಾಡಿ ತಂದು ಮನೆಯಲ್ಲಿ ಸಂಗ್ರಹ ಮಾಡಿದ್ರೆ ಅದು ಮತ್ತೆ ಸಮಾಜಕ್ಕೆ ಹಾನಿ ಅಂತ ಹೇಳ್ತಾರೆ. ಸಮಾಜದಲ್ಲಿ ಇರುವಂತಹ ಬಡತನ ತಲುಪಬೇಕಾದ್ರೆ, ಸಮಾಜದಲ್ಲಿ ಇರುವಂತಹ ಏನು ಕುಂದು ಕೊರತೆಗಳು ಹೋಗ್ಬೇಕಾದ್ರೆ ಸಮಾಜಕ್ಕೆ ನಾವು ಮತ್ತೆ ಕೊಡುಗೆಯನ್ನು ಕೊಡಬೇಕಾಗ್ತದೆ. ದಾಸೋಹದ ಮುಖಾಂತರವಾಗಿ ಕೊಡುಗೆಯನ್ನು ಕೊಟ್ಟಾಗ ಮಾತ್ರ ಅಲ್ಲಿ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂದ್ರೆ ನಾವು ಗಳಿಕೆಯನ್ನು ಒಂದು ಕಡೆ ಸಂಗ್ರಹ ಮಾಡಿದ್ವಿ ಅಂದ್ರೆ ಸಮಾಜದಲ್ಲಿ ಅನೇಕ ರೀತಿಯ ಒಂದು ಅನಿಷ್ಟಕ್ಕೆ ಅದು ಕಾರಣವಾಗ್ತದೆ. ಯಾಕೆಂದ್ರೆ ಕಾಯಕದಿಂದ ಸಂಪಾದಿಸಿದಂತಹ ಸಂಗ್ರಹ ಒಂದು ಕಡೆ ಸಂಗ್ರಹ ಆಯ್ತು ಅಂದ್ರೆ ಅದು ಏನು ದುರಾಚಾರ ದುರ್ವ್ಯಸನಗಳಿಗೆ ಕಾರಣ ಆಗ್ತದೆ. ಒಂದು ಕಡೆ ಹಣ ಸಂಪತ್ತು ಸಂಗ್ರಹ ಆಯ್ತು ಅಂತಂದ್ರೆ ಅಲ್ಲಿ ಸುಲಿಗೆ ಶೋಷಣೆಗೆ ಕಾರಣ ಆಗ್ತದೆ, ಬಡ್ಡಿ ವ್ಯವಹಾರಕ್ಕೆ ಕಾರಣ ಆಗ್ತದೆ. ಬಡ್ಡಿ ವ್ಯವಹಾರದಿಂದ ನಾವು ಮತ್ತೊಬ್ಬ ವ್ಯಕ್ತಿಯನ್ನು ಶೋಷಣೆ ಮಾಡ್ಲಿಕ್ಕೆ ಅದು ಸಹಾಯ ಆಗ್ತದೆ. ಆ ನಿಟ್ಟಿನಲ್ಲಿ ಸಂಪತ್ತನ್ನ ಒಂದು ಕಡೆ ಸಂಗ್ರಹ ಮಾಡಬಾರ್ದು, ಅದನ್ನ ಸಮಾಜಕ್ಕೆ ವಿನಿಯೋಗಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ನಂತರ ಒಂದು ಕಡೆ ಹಣ ಸಂಗ್ರಹ ಆಯ್ತು ಅಂತಂದ್ರೆ ಮನುಷ್ಯನ ಒಳಗೆ ಏನಾಗ್ತದೆ ಅಂದ್ರೆ ಅಹಂಕಾರವನ್ನ ತಂದು ಕೊಡುತ್ತದೆ. ನಮ್ಮೊಳಗೆ ಅಹಂ ಬಂತು ಅಂತ ಅಂದ್ರೆ ನಾವು ಸಮಾಜವನ್ನ ಯಾವುದೇ ರೀತಿಯಲ್ಲೂ ಸಹ ಮಾನ್ಯತೆಯನ್ನ ಪಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸಮಾಜದಲ್ಲಿ ಗೌರವವನ್ನ ಪಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮಲ್ಲಿ ಬಂದಂತಹ ಅಹಂಕಾರ, ನಮ್ಮಲ್ಲಿ ಬಂದಂತಹ ಮದ ಅದು ಏನ್ ಮಾಡ್ತದೆ ಅಂದ್ರೆ ಮತ್ತೊಬ್ಬ ವ್ಯಕ್ತಿಯನ್ನ ಶೋಷಣೆ ಮಾಡ್ಲಿಕ್ಕೆ ನಮ್ಮನ್ನ ಹಚ್ಚುತ್ತದೆ. ಆ ನಿಟ್ಟಿನಲ್ಲಿ ಗಳಿಸಿದಂತ ಗಳಿಕೆ ಒಂದು ಕಡೆ ಸಂಗ್ರಹವಾಗಬಾರ್ದು ಅನ್ನುವಂಥದ್ದು. ಅದಕ್ಕೆ ಅಪ್ಪ ಬಸವಣ್ಣನವರು ಹೇಳ್ತಾರೆ, ಒಂದು ಕಡೆ ಹಣ ಸಂಗ್ರಹ ಆಯ್ತು, ನಮ್ಮಲ್ಲಿ ಅಹಂಕಾರ ಬಂತು ಅಂದ್ರೆ ಅದು ಯಾವ ರೀತಿಯಾಗಿ ಸಮಾಜಕ್ಕೆ ಹಾನಿಯನ್ನ ಮಾಡ್ತಾರೆ, ಆ ವ್ಯಕ್ತಿ ಹೇಗಿರ್ತಾನೆ ಅನ್ನುವಂಥದ್ದನ್ನ ಒಂದು ಕಡೆ ಅಪ್ಪ ಬಸವಣ್ಣನವರು ಹೇಳ್ತಾರೆ. ಹಾವು ತಿಂದವರ ನುಡಿಸಬಹುದು, ಗರ ಬಡಿದವರ ನುಡಿಸಬಹುದು, ಸಿರಿಗರ ಒಡೆದವರ ನುಡಿಸಬಹುದು, ಸಿರಿಗರ ಒಡೆದವರ ನುಡಿಸಬಾರದು. ಬಡತನವೆಂಬ ಮಂತ್ರವಾದಿ ಹೋಗಲು ಒಡೆದೆ ನುಡಿವನು ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನ ಹೇಳ್ತಾರೆ. ಹಾವು ಕಚ್ಚಿದವರನ್ನ ನುಡಿಸ್ಬೋದಂತೆ, ಮಾತನಾಡಿಸ್ಬೋದು. ಹಾವು ಕಚ್ಚಿದ್ರು ಸಹ
ಆತನಿಗೆ ಇನ್ನೇನು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇರುವಾಗ ಅಂತವನನ್ನು ಸಹ ಮಾತನಾಡಿಸ್ಬೋದು, ಗರ ಬಡಿದವರನ್ನ ಮಾತನಾಡಿಸ್ಬೋದು, ಅಂದ್ರೆ ದೆವ್ವ ಬಡದವ್ರನ್ನ ಸಹ ಮಾತನಾಡಿಸ್ಬೋದು. ಆದ್ರೆ ಸಿರಿ ಅನ್ನುವಂತಹ ಗರ ಬಡದವರನ್ನ ಮಾತಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅವರನ್ನ ಮಾತಾಡಿಸ್ಲಿಕ್ಕೆ ಸಾಧ್ಯ ಅಂದ್ರೆ ಬಡತನ ಅನ್ನುವಂತಹ ಮಂತ್ರವಾದಿ ಅವರ ಮನೆ ಒಳಗೆ ಹೋಗಾಗ ಆಗ ಮಾತನಾಡಿಸ್ಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಈ ಸಿರಿ ಅನ್ನುವಂತಹ ಗರ ಯಾವಾಗ ಬಡಿಯುತ್ತೆ ಅಂದ್ರೆ ನಾವು ಮಾಡಿದಂತಹ ಕಾಯಕದಿಂದ ಬಂದಂತ ಗಳಿಕೆಯನ್ನು ಒಂದು ಕಡೆ ನಾವು ಸಂಗ್ರಹ ಮಾಡಿದ್ವಿ ಅಂದಾಗ ನಮ್ಮೊಳಗೆ ಅಹಂಕಾರ ಅನ್ನುವಂಥದ್ದು, ಅಹಂ ಅನ್ನುವಂಥದ್ದು ಪ್ರವೇಶ ಆಗ್ತದೆ. ನಮ್ಮೊಳಗೆ ಅಹಂ ಬಂತು ಅಂದ್ರೆ ನನಗಿಂತ ಯಾರು ಮೇಲಿಲ್ಲ ಅನ್ನುವಂತಹ ಒಂದು ಅಹಂಕಾರ. ಆ ಅಹಂಕಾರದಿಂದ ಏನ್ ಮಾಡ್ತೀವಿ ಅಂದ್ರೆ ಬಡವರನ್ನ, ದೀನರನ್ನ, ದಲಿತರನ್ನ ಬಹಳ ಕೀಳಾಗಿ ಕಾಣುವಂಥದ್ದು, ದೌರ್ಜನ್ಯವನ್ನ ಮಾಡುವಂಥದ್ದು. ಬಡ್ಡಿ ವ್ಯವಹಾರದಿಂದ ಏನಾಗ್ತದೆ ಅಂದ್ರೆ ಬಡ್ಡಿ ವ್ಯವಹಾರವನ್ನ ಮಾಡಿ ಮಾಡಿ ಅವರ ಮನೆತನಗಳನ್ನ ಹಾಳು ಮಾಡುವಂತ ಎಷ್ಟೋ ಘಟನೆಗಳನ್ನ ನಾವು ಇವತ್ತು ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಶರಣ ಸಿದ್ಧಾಂತದಲ್ಲಿ, ಶರಣ ತತ್ವದಲ್ಲಿ ಬಡ್ಡಿ ವ್ಯವಹಾರವನ್ನು ಸಹ ಖಂಡಿಸ್ತಾರೆ ಶರಣರು. ಬಡ್ಡಿ ವ್ಯವಹಾರವನ್ನು ಸಹ ಮಾಡಬಾರದು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅದು ಸತ್ಯ ಶುದ್ಧ ಗಳಿಕೆ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನು ಸಹ ಶರಣರು ಅದನ್ನ ಖಂಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಏನು ಸಿರಿ ಎನ್ನುವಂತಹ ಗರ ನಮ್ಮಲ್ಲಿ ಬರಬಾರ್ದು ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ದಾಸೋಹವನ್ನ ಮಾಡ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಈ ಸಿರಿ ಅನ್ನುವಂತಹ ಗರ ಎಷ್ಟು ದುಷ್ಪರಿಣಾಮವನ್ನ ಬೀರ್ತದೆ ಅಂದ್ರೆ ಒಬ್ಬ ಮಹಾರಾಜ ತನ್ನ ರಾಜ್ಯವನ್ನ ನೋಡ್ಕೊಳ್ತಾ ಇದ್ದ, ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಒಂದು ಸಲ ಆ ರಾಜ್ಯಕ್ಕೆ ಬರಗಾಲ ಬಂತು. ಬರಗಾಲ ಬಂದಂತ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ತಿನ್ಲಿಕ್ಕೆ ಉಣ್ಲಿಕ್ಕೆ ಏನೂ ಸಹ ಇಲ್ಲ. ರಾಜ್ಯದ ಜನತೆ ಎಲ್ಲರೂ ಸಹ ಮಹಾರಾಜನ ಬಳಿಗೆ ಬರ್ತಾರೆ. ಮಹಾರಾಜನ ಬಳಿಗೆ ಬಂದು ತಮ್ಮ ಕಷ್ಟವನ್ನ ಮಹಾರಾಜನ ಮುಂದೆ ಹೇಳಿಕೊಳ್ತಾ ಇದ್ದಾರೆ. ಮಹಾರಾಜನಿಗೆ ತನ್ನ ಸಿರಿ ಸಂಪತ್ತಿನ ದರ್ಪ, ಆತನಿಗೆ ಬಹಳಷ್ಟು ಗರ್ವ ಇತ್ತು. ಅಂತಹ ಮಹಾರಾಜನ ಮುಂದೆ ಆ ರಾಜ್ಯದ ಜನತೆ ತಮ್ಮ ಕಷ್ಟವನ್ನ ಹೇಳ್ಕೊಳ್ತಿದ್ದಾರೆ. ರಾಜ್ಯಕ್ಕೆ ಏನು ಬರಗಾಲ ಬಂದಿದೆ, ನಮಗೆ ತಿನ್ನಲಿಕ್ಕೆ ರೊಟ್ಟಿಯೂ ಸಹ ಇಲ್ಲ ಅನ್ನುವಂತ ಮಾತನ್ನ ಆ ಜನತೆ ಹೇಳ್ತಾ ಇದ್ದಾರೆ. ಬಡತನದ ಅರ್ಥವನ್ನೇ ತಿಳಿಯದಂತಹ, ಸಿರಿ ಸಂಪತ್ತಿನ ಗರ್ವನ್ನ ಪಡೆದಂತಹ, ಗರ್ವದಿಂದ ಇದ್ದಂತಹ ಮಹಾರಾಜ ಹೇಳ್ತಾನೆ, ರೊಟ್ಟಿ ಇಲ್ಲ ಅಂದ್ರೆ ಏನಾಯ್ತು, ಹೋಳಿಗೆ ಮಾಡ್ಕೊಂಡು ತಿನ್ರಿ ಅಂತ ಹೇಳ್ತಾನೆ. ಅವರ ಮಾತುಗಳನ್ನ ಕೇಳ್ತಾ ಇದ್ದಾಗೆ ಜನತೆಗೆ ಕೋಪ ಬರ್ತದೆ. ಇಂತಹ ಗರ್ವದ, ಇಂತಹ ಮದದಿಂದ ತುಂಬಿರುವಂತಹ ಮಹಾರಾಜನ ಅವಶ್ಯಕತೆ ನಮಗಿದೆಯೇ ಅಂತ ಹೇಳಿ ಆ ಮಹಾರಾಜನನ್ನ ಎಳೆದು ಬೀದಿಗೆ ತಂದು ಆತನನ್ನ ಎಲ್ಲರೂ ಸೇರಿ ಒಡೆದು ಸಾಯಿಸ್ತಾರೆ. ಆ ಮಹಾರಾಜನಿಗೆ 16 ವರ್ಷದ ಮಗನಿದ್ದ. ಆ ಮಗನನ್ನು ಸಹ ಸೆರೆ ಹಿಡಿದು ಏನು ಸೆರೆವಾಸಕ್ಕೆ ಹಾಕ್ತಾರೆ. ಸೆರೆವಾಸದಲ್ಲಿ ಮಹಾರಾಜ ವಾಸವನ್ನು ಮಾಡ್ತಾ ಇದ್ದಾನೆ. ಸೈನಿಕರು ಆತನಿಗೆ ಮಣ್ಣಿನ ತಟ್ಟೆಯಲ್ಲಿ ರೊಟ್ಟಿ ಮತ್ತೆ ಚಟ್ನಿಯನ್ನ ತಂದು ಆತನ ಮುಂದೆ ಇಡ್ತಾ ಇದ್ದಾರೆ. ತಂದೆಯಂತೆ ಗರ್ವದಿಂದ ಕೂಡಿದಂತಹ ಮಗ ಆ ಒಣ ರೊಟ್ಟಿಯನ್ನು ನೋಡಿ ಕಾಲಿನಿಂದ ತಳ್ಳುತ್ತಾನೆ. ನಾನು ಯಾರು ಗೊತ್ತೇ ಅಂತ ಕೇಳ್ತಾನೆ ಸೈನಿಕರನ್ನ. ಗೊತ್ತು, ನೀನು ಮಹಾರಾಜನ ಮಗ, ಆದ್ರೆ ನೀನು ಈಗ ಮಹಾರಾಜನ ಮಗನಲ್ಲ. ಸ್ವಲ್ಪ ಸಮಯ ಆಗ್ತದೆ, ಆತನಿಗೆ ಹಸಿವಾಗ್ತದೆ. ರಾಜನ ಮಗನಿಗೆ ಹಸಿವಾಗ್ತಾ ಇದೆ. ಆತ ಅನ್ನ ಅನ್ನ ಅಂತ ಚೀರ್ತಾ ಇದ್ದಾನೆ. ಆ ಸೈನಿಕ ಬಂದು ಯಾವಾಗ ಆ ಮಹಾರಾಜನ ಮಗ ತನ್ನ ಕಾಲಿನಿಂದ ಒದ್ದಂತಹ ಅದೇ ರೊಟ್ಟಿ ಮತ್ತೆ ಚಟ್ನಿಯನ್ನ ಮತ್ತೆ ತೆಗೆದು ಆ ಮಣ್ಣಿನ ತಟ್ಟೆಯಲ್ಲಿ ಕೊಡ್ತಾನೋ, ಆಗ ಹಸುವಿನಿಂದ ಬಳಲ್ತಾ ಇದ್ದಂತ ಅದೇ ಮಹಾರಾಜನ ಮಗ ಅದನ್ನ ತೆಗೆದುಕೊಂಡು ತಿಂತಾ ಇದ್ದಾನೆ. ಅಲ್ಲಿ ಅವನಿಗೆ ಹಸಿವು ನೀಗಿಸ್ಕೊಳ್ತಾ ಇದ್ದಾನೆ. ಗರ್ವದ ಮಹತ್ವ, ಗರ್ವ ಅನ್ನುವಂಥದ್ದು ಹೇಗೆ ಮನುಷ್ಯನನ್ನ ಆಡಿಸ್ತದೆ ಅಂತ ಅಂದ್ರೆ
ಬಡತನವನ್ನುವಂತಹ ಮಂತ್ರವಾದಿ ಹೋಗಲು ಆತ ಒಡನೆಯೇ ನುಡಿವನು ಅನ್ನುವಂತ ಮಾತಿನಂತೆ ಈ ಸಿರಿ ಸಂಪತ್ತು ನಮ್ಮಲ್ಲಿ ಸಾಕಷ್ಟು ಸಂಗ್ರಹವಾಯಿತು ಅಂತ ಅಂದಾಗ ಅಲ್ಲಿ ವ್ಯಕ್ತಿಯಲ್ಲಿ ಗರ್ವ ಅನ್ನುವಂಥದ್ದು ಬರ್ತದೆ. ಗರ್ವ ಅನ್ನುವಂಥ ಬಂದಾಗ ಆತ ಸಮಾಜಕ್ಕೆ ಅನಿಷ್ಟವಾಗಿ ಕಾಣ್ತಾನೆ. ಸಮಾಜಕ್ಕೆ ಅನಿಷ್ಟವಾದಾಗ ಆತನಿಂದ ಸಮಾಜಕ್ಕೆ ಅನೇಕ ರೀತಿಯ ಶೋಷಣೆಗಳು ಆತನಿಂದ ನಡೀತದೆ. ಅಂತ ಶೋಷಣೆ ಹೋಗ್ಬೇಕಾದ್ರೆ ಹಣ ಗಳಿಕೆ ಒಂದು ಕಡೆ ಸಂಗ್ರಹವಾಗಬಾರ್ದು. ಸಂಗ್ರಹ ಆಗಬಾರ್ದು ಅಂದಾಗ ಅದನ್ನ ದಾಸೋಹದ ರೂಪದಲ್ಲಿ ಸಮಾಜಕ್ಕೆ ವಿನಿಯೋಗವನ್ನ ಮಾಡಬೇಕು ಅನ್ನುವಂತ ಮಾತನ್ನ ಶರಣರು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶರಣರು ಯಾಕೆ ದಾಸೋಹವನ್ನು ಕೊಟ್ರು ಅನ್ನುವಂಥದ್ದು, ಈಗಾಗಲೇ ನಾವು ದಾನ ದಾನ ಅನ್ನುವಂತ ಶಬ್ದವನ್ನ ಬಳಸ್ಕೊಂಡು ಬಂದಿದ್ದೀವಿ. ಹಾಗಾದ್ರೆ ಶರಣರು ದಾನ ಅಂತಾನೆ ಹೇಳ್ಬೋದಾಗಿತ್ತು, ದಾಸೋಹ ಯಾಕೆ ಹೇಳಿದ್ರು ಅನ್ನುವಂಥದ್ದು. ದಾನ ಮತ್ತೆ ದಾಸೋಹ ಏನು, ಇವೆರಡರ ನಡುವಿನ ಅಂತರ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಏನು ದಾಸೋಹ ಅಂತ ಅಂದ್ರೆ, ದಾನ ಅಂದ್ರೆ ಏನು ಅನ್ನುವಂಥದ್ದು. ದಾಸೋಹ ಅನ್ನುವುದಕ್ಕೆ ಬಹಳ ಮಹತ್ತರವಾದ ಅರ್ಥ ಇದೆ. ಏನು ಅಂತ ಕೇಳಿದಾಗ, ದಾನದಲ್ಲಿ ನೀಡುವವನು ಒಡೆಯನಾಗಿರ್ತಾನೆ. ದಾನವನ್ನು ನಾವು ನೀಡ್ತಾ ಇರ್ಬೇಕಾದ್ರೆ ನಾವು ಎತ್ತರದ ಸ್ಥಾನದಲ್ಲಿ ನಿಂತಿರ್ತೀವಿ, ತೆಗೆದುಕೊಳ್ಳುವವನು ಕೆಳ ಸ್ಥಾನದಲ್ಲಿ ಇರ್ತಾನೆ. ಅಲ್ಲಿ ಭಾವ ಏನಿರ್ತದೆ ಅಂದ್ರೆ ನಾನು ಬಹಳ ಶ್ರೇಷ್ಠ ಅನ್ನುವಂತಹ ಭಾವ ಇರ್ತದೆ. ತೆಗೆದುಕೊಳ್ಳುವವನಲ್ಲಿ ಏನಿರ್ತದೆ ಅಂದ್ರೆ ನಾನು ಕೀಳು ಅನ್ನುವ ಭಾವ ಇರ್ತದೆ. ದಾನ ಮಾಡುವವನಲ್ಲಿ ನಾನು ಒಡೆಯ ಅನ್ನುವಂತಹ ಭಾವ ಇರ್ತದೆ. ತೆಗೆದುಕೊಳ್ಳುವವನಲ್ಲಿ ನಾನು ಕನಿಷ್ಠ ಅನ್ನುವಂತಹ ಭಾವ ಇರ್ತದೆ. ದಾನ ಅನ್ನುವಂಥವನ ಕೈ ಮೇಲಿರ್ತದೆ, ತೆಗೆದುಕೊಳ್ಳುವವನ ಕೈ ಕೆಳಗಿರ್ತದೆ. ಅದಕ್ಕೆ ಶರಣರು ದಾನವನ್ನ ಅಲ್ಲಗಳೆದ್ರು. ಇಲ್ಲಿ ದಾಸೋಹ ಹೇಗಿರ್ತದೆ ಅಂತ ಅಂದ್ರೆ, ದಾಸೋಹದಲ್ಲಿ ಕೊಡುವವನು ಏನಾಗಿರ್ತಾನೆ ಅಂದ್ರೆ, ಯಾವ ಪರಶಿವ ಪರಮಾತ್ಮನಿಂದ ಬಂದಿದೆಯೋ ಅದನ್ನ ಪರಮಾತ್ಮನಿಗೆ ಸಲ್ಲಿಸ್ತಾ ಇದ್ದೀನಿ ಅನ್ನುವಂತಹ ಭಾವ ಈತನಲ್ಲಿ ಇರ್ತದೆ. ಸ್ವೀಕಾರ ಮಾಡ್ತಾ ಇರುವಂತವನಲ್ಲಿ ಯಾವ ಭಾವ ಇರ್ತದೆ ಅಂದ್ರೆ, ಆತನು ಸಹ ಶಿವಸ್ವರೂಪಿಯಾಗಿಯೇ ಇರ್ತಾನೆ ಎನ್ನುವಂತ ಮಾತನ್ನ ಶರಣರು ಹೇಳ್ತಾರೆ. ಅಂದ್ರೆ ಇಲ್ಲಿ ಕೊಡುವವನು ಮೇಲು, ತೆಗೆದುಕೊಡುವವನು ಕೀಳು ಅನ್ನುವಂತ ಭಾವ ಇರೋದಿಲ್ಲ. ಕೊಡುವವನು ಶಿವಸ್ವರೂಪಿಯಾಗಿರ್ತಾನೆ, ತೆಗೆದುಕೊಳ್ಳುವವನು ಶಿವಸ್ವರೂಪಿಯಾಗಿರ್ತಾನೆ ಅಂದಾಗ ಅಲ್ಲಿ ಯಾವುದೇ ರೀತಿಯ ಭೇದ ಭಾವ ಇರೋದಿಲ್ಲ ಅನ್ನುವಂತ ಮಾತನ್ನ ಶರಣರು ಹೇಳ್ತಾ ಇದ್ದಾರೆ. ದಾನ ಪರಾವಲಂಬಿಗಳನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತದೆ. ಆತ ಏನ್ ಮಾಡ್ತಾನೆ, ದಾನ ಕೊಡ್ತಿದ್ದಾರೆ ಅಂದ್ರೆ ಅಲ್ಲಿ ಬೇಡುವಂತ ಪ್ರವೃತ್ತಿಯನ್ನ ಅದು ಹುಟ್ಟು ಆಗ್ತದೆ. ಆದ್ರೆ ದಾಸೋಹದಲ್ಲಿ ಏನಿರ್ತದೆ ಅಂದ್ರೆ, ಪ್ರತಿಯೊಬ್ಬರು ಸತ್ಯ ಶುದ್ಧವಾದ ಕಾಯಕವನ್ನ ಮಾಡಿ ದಾಸೋಹವನ್ನ ಮಾಡಬೇಕು ಅಂದಾಗ ಅಲ್ಲಿ ಸ್ವಾವಲಂಬಿ ಬದುಕನ್ನ ಕಲಿಸಿಕೊಡುವಂತದ್ದು ದಾಸೋಹ ಅನ್ನುವಂತ ದೃಷ್ಟಿಯಲ್ಲಿ ದಾನ ಮತ್ತೆ ದಾಸೋಹಕ್ಕೆ ಇರುವಂತ ವ್ಯತ್ಯಾಸ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಶರಣರು ಏನ್ ಮಾಡಿದ್ರು ಅಂದ್ರೆ, ದಾನಕ್ಕಿಂತಲೂ ಶ್ರೇಷ್ಠವಾಗಿರುವಂತದ್ದು ದಾಸೋಹ ಅನ್ನುವಂಥದ್ದು. ದಾನದಲ್ಲಿ ನಾನು ದಾನ ಮಾಡ್ತಾ ಇದ್ದೀನಿ ಎನ್ನುವಂತಹ ಅಹಂ ಇರ್ತದೆ, ಅಹಂಕಾರ ಇರ್ತದೆ. ಆದ್ರೆ ದಾಸೋಹದಲ್ಲಿ ಹಂಗಿರೋದಿಲ್ಲ. ಅಲ್ಲಿ ನಾನು ಅನ್ನೋದು ಇರೋದಿಲ್ಲ, ನನ್ನದು ಅನ್ನುವಂತಹ ಭಾವ ಇರೋದಿಲ್ಲ. ಅಲ್ಲಿ ಯಾವ ಭಾವ ಇರ್ತದೆ ಅಂದ್ರೆ, ಎಲ್ಲವೂ ಸಹ ಪರಶಿವನದ್ದು. ಪರಶಿವ ಕೊಟ್ಟಿದ್ದನ್ನ ನಾನು ಮತ್ತೆ ಪರಶಿವನಿಗೆ ಸಲ್ಲಿಸ್ತಾ ಇದ್ದೀನಿ. ಪರಶಿವನ ಸ್ವರೂಪವಾಗಿರುವಂತಹ ಜಂಗಮನಿಗೆ, ಪರಶಿವನ ಸ್ವರೂಪವಾಗಿರುವಂತಹ ಸಮಾಜಕ್ಕೆ ನಾನು ಸಲ್ಲಿಸ್ತಾ ಇದ್ದೀನಿ ಅಂತ ಅನ್ನುವಂತಹ ಭಾವ ಬಂದಾಗ ಅಲ್ಲಿ ನಾನು ನೀನು ಅನ್ನುವಂತಹ ಭೇದ ಭಾವ ಇರೋದಿಲ್ಲ, ನನ್ನದು ಅನ್ನುವಂತಹ ಅಹಂ ಇರೋದಿಲ್ಲ. ಆ ನಿಟ್ಟಿನಲ್ಲಿ ದಾನಕ್ಕಿಂತಲೂ ಶ್ರೇಷ್ಠ ಯಾವುದು ಅಂದ್ರೆ ದಾಸೋಹ ಅನ್ನುವಂಥದ್ದು. ಇಂತಹ ಭಾವ ನಮ್ಮಲ್ಲಿ ಬಂದಾಗ ಸಮಾಜದಲ್ಲಿ ಯಾವುದೇ ರೀತಿಯ ಭೇದ ಭಾವವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮೇಲು ಕೀಳು ಅನ್ನುವಂಥದ್ದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನ ಹೇಳ್ತಾರೆ. ಮಾಡ್ಬೇಕಾದ್ರೂ ನೀಡ್ಬೇಕಾದ್ರೂ ಹೇಗಿರ್ಬೇಕು ಅಂದ್ರೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನಾವು ಮಾಡ್ತಾ ಇದೀವಿ ಅನ್ನುವಂತಹ ಭಾವ ನಮ್ಮಲ್ಲಿ ಇರಬಾರ್ದು, ನೀಡ್ತಾ ಇದೀವಿ ಅನ್ನುವಂತಹ ಭಾವವು ನಮ್ಮಲ್ಲಿ ಇರಬಾರ್ದು. ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣನವರು. ಮಾಡುವ ನೀಡುವ ನಿಜ ಗುಣ ಇರಬೇಕು ಅಂದ್ರೆ ಅಲ್ಲಿ ಪರಶಿವನಿಂದ ಬಂದದ್ದನ್ನ ಪರಶಿವನಿಗೆ ಸಲ್ಲಿಸ್ತಾ ಇದ್ದೀನಿ ಅನ್ನುವಂತಹ ಭಾವ ಮಾತ್ರ ಇರ್ಬೇಕು.
ಮಾಡಬೇಕು ಹೊರತು ನಾನು ಮಾಡಿದೆ, ನಾನು ನೀಡಿದೆ, ನಾನು ಕೊಟ್ಟೆ, ನಾನು ತೆಗೆದುಕೊಂಡೆ ಎನ್ನುವಂತಹ ಯಾವುದೇ ಭಾವ ಅಲ್ಲಿ ಸುಳಿಬಾರದು ಅನ್ನುವಂತ ಮಾತನ್ನ ಹೇಳ್ತಾರೆ. ಅಂದಾಗ ಅಲ್ಲಿ ಪರಮಾತ್ಮ ಇರ್ತಾನೆ, ಅಲ್ಲಿ ಪರಮಾತ್ಮ ಕೂಡಿಕೊಳ್ತಾನೆ ಎನ್ನುವಂತ ಮಾತನ್ನ ಶರಣರು ಹೇಳ್ತಾರೆ. ಹೀಗೆ ಒಂದು ಮರ ಇತ್ತು, ಮಾವಿನ ಮರ. ಬಹಳ ವರ್ಷಗಳ ನಂತರ ಒಂದೇ ಒಂದು ಮಾವಿನ ಫಲವನ್ನ ಅದು ಕೊಡ್ತು. ಒಂದು ಗಿಳಿ ಆ ಮಾವಿನ ಹಣ್ಣನ್ನ ತಿನ್ನಬೇಕು ಅಂತ ಹಾರಿ ಬಂದು ಮಾವಿನ ಮರದ ಮೇಲೆ ಕುಳಿತುಕೊಂತು. ಇನ್ನೇನು ಆ ಮಾವಿನ ಹಣ್ಣನ್ನ ತಿನ್ನಬೇಕು, ಅಷ್ಟರಲ್ಲಿ ಒಬ್ಬ ಮನುಷ್ಯ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದ, ಒಂದು ಕಲ್ಲನ್ನ ಬೀಸಿ ಆ ಮಾವಿನ ಹಣ್ಣನ್ನ ಬೀಳಿಸ್ಕೊಂಡು ತೆಗೆದುಕೊಂಡು ಹೊರಟ. ಆ ಗಿಳಿ ಕೇಳಿತು ಮರಕ್ಕೆ, ಅನೇಕ ವರ್ಷಗಳ ನಂತರ ಮಾವಿನ ಫಲವನ್ನ ಬಿಟ್ಟಿದ್ದೆ, ಆ ಮನುಷ್ಯ ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ನಿನಗೆ ನೋವು ಆಗ್ತಾ ಇಲ್ವಾ ಅಂತ. ಆ ಮರ ಹೇಳ್ತು, ನನ್ನ ಕೆಲಸ ಬಿಡುವುದಷ್ಟೇ. ಅದನ್ನ ಪುಣ್ಯವಂತರು ತಿಂದ್ರೋ ಪಾಪಿಗಳು ತಿಂದ್ರೋ ನಾನು ಅದನ್ನ ನೋಡ್ತಾ ಕೂಡೋದಿಲ್ಲ, ನಾನು ಅದನ್ನ ಲೆಕ್ಕ ಹಾಕೋದಿಲ್ಲ. ನನ್ನ ಕೆಲಸ ಏನು, ಹಣ್ಣುಗಳನ್ನ ಕೊಡೋದು ಅಷ್ಟೇ, ಜನರನ್ನ ಸಂತೃಪ್ತಿ ಪಡಿಸೋದು ಅಷ್ಟೇ. ಆಗ ಗಿಳಿ ಹೇಳ್ತು, ನಿನ್ನ ಹಣ್ಣನ್ನ ತೆಗೆದುಕೊಂಡು ಹೋದಂತಹ ಮನುಷ್ಯ ಅದನ್ನ ತಿಂದು ಅನೇಕ ಚಿಂತೆಯನ್ನ ಮಾಡ್ತಾನೆ, ನಿನಗೆ ಆ ಒಂದು ಚಿಂತೆ ಅನ್ನೋದಿಲ್ಲವಲ್ಲ ಅಂದ್ರೆ ಆಗ ಮರ ಹೇಳ್ತದೆ, ನಾನು ಮಾಡಿ ಮರಿತಾ ಇದ್ದೇನೆ, ಆದ್ರೆ ಮನುಷ್ಯ ಮಾಡಿ ಮರೆಯೋದಿಲ್ಲ. ಇದೇ ನನಗೆ ಮತ್ತೆ ಮನುಷ್ಯನಿಗೆ ಇರುವಂತ ವ್ಯತ್ಯಾಸ ಅನ್ನುವಂಥದ್ದು. ಮಾಡಿ ಮರಿಬೇಕು, ಮಾಡುವ ನೀಡುವ ನಿಜ ಗುಣವುಳ್ಳೊಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನ ಶರಣರು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಏನು ಮಾಡುವಂತಹ ನೀಡುವಂತಹ ಭಾವ ಅಲ್ಲಿ ಬರದೆ ಕೇವಲ ಪರಮಾತ್ಮನಿಗೆ ನಾನು ಎಲ್ಲವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಭಾವವನ್ನ ಇಟ್ಕೊಂಡು ನಾವು ಮಾಡಿದಾಗ ಅಲ್ಲಿ ಪರಮಾತ್ಮನ ಒಲುಮೆ ಇದೆ, ಅಲ್ಲಿ ಪರಮಾತ್ಮನ ಕೃಪೆ ಇದೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಹಾಗಾಗಿ ಏನು ಕೊಟ್ಟು ನಾವು ಕೀರ್ತಿಗೆ ಹಂಬಲಿಸಿದ್ರೆ ಅದು ಏನಾಗ್ತದೆ ಅಂದ್ರೆ, ಹಂಬಲಿಸದಿದ್ದರೆ ನಾವು ಕೊಟ್ಟಿದ್ದೀನಿ ಅದರಿಂದ ನನಗೆ ಕೀರ್ತಿ ಬರಬೇಕು, ನನಗೆ ಹೆಸರು ಬರಬೇಕು ಅಂತ ನಾವು ಹಂಬಲಿಸಬಾರ್ದು. ಹಂಬಲಿಸಿದರೆ ಮಾಡಿದಂತಹ ದಾನ ಏನಿದೆ, ದಾಸೋಹ ಏನಿದೆ, ಅದು ಉತ್ತಮ ದಾನ ಅನ್ನಿಸ್ಕೊಳ್ಳುತ್ತದೆ. ಕೊಟ್ಟು ಕೀರ್ತಿಯನ್ನ ಪಡೆದುಕೊಂಡು ನನಗೆ ಒಂದಷ್ಟು ಕೀರ್ತಿಯನ್ನ ಪಡಬೇಕು, ನನಗೊಂದಷ್ಟು ಜನರು ಪ್ರಶಂಸೆಯನ್ನ ಮಾಡಬೇಕು ಅಂತ ನಾನು ಕೊಡ್ತೀನಿ ಅಂತ ಅಂದ್ರೆ ಅದು ಸಲ್ಲದು. ಆ ರೀತಿಯಾಗಿ ಮಾಡುವಂತವನ ಭಕ್ತಿ ಏನಾಗ್ತದೆ ಅಂದ್ರೆ ಮಧ್ಯಮ ಭಕ್ತಿ ಆಗ್ತದೆ. ನಂತರ ಕೊಡದೆ ಕೀರ್ತಿಯನ್ನ ಪಡಿತೀನಿ ನಾನು ಅಂತ ಹೋದ್ರೆ ಅದು ಅಧಮ ಭಕ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ಉತ್ತಮವಾದ ಭಕ್ತಿ ಯಾವುದು ಅಂತ ಅಂದ್ರೆ ಕೊಟ್ಟು ಕೀರ್ತಿಗಾಗಿ ಹಂಬಲಿಸದೆ, ಕೊಟ್ಟು ಕೊಡದಂತೆ. ಒಂದು ಕಡೆ ಹೇಳ್ತಾರೆ, ಬಲಗೈಲಿ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗ್ಬಾರ್ದಂತೆ. ನಾವು ದಾಸೋಹವನ್ನ ಮಾಡ್ಬೇಕಾದ್ರೆ, ದಾನವನ್ನ ಮಾಡ್ಬೇಕಾದ್ರೆ ಈ ಕೈಯಿಂದ ಕೊಟ್ಟಿದ್ದು ಈ ಕೈಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರೆ. ಆ ರೀತಿಯಾಗಿ ನಾವು ದಾಸೋಹವನ್ನ ಮಾಡಿದಾಗ ಅಲ್ಲಿ ಸಮಾಜ ರೂಪದಲ್ಲಿ ಇರುವಂತ ಪರಮಾತ್ಮ ಒಲಿತಾನೆ ಎನ್ನುವಂತ ಮಾತನ್ನ ಶರಣ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಗುರುವಿಗೆ ತನುವನ್ನ, ಮನಕ್ಕೆ ಲಿಂಗವನ್ನ, ಜಂಗಮಕ್ಕೆ ಧನವನ್ನ ಅರ್ಪಣೆ ಮಾಡಿ ಏನು ನಾವು ಕಾಯಕವಯುಕ್ತ ದಾಸೋಹವನ್ನ ಮಾಡಿದಾಗ ಅದೇ ದೇವಧಾಮ ಆಗ್ತದೆ ಎನ್ನುವಂಥದ್ದು. ಅದೇ ದೇವಧಾಮ. ಸ್ವರ್ಗ ನರಕ ಅನ್ನುವಂತಹದ್ದು ಎಲ್ಲೂ ಇಲ್ಲ. ಎಲ್ಲಿದೆ ಸ್ವರ್ಗಲೋಕ ನರಕಲೋಕ ಅಂತ ಅಂದ್ರೆ ಕಾಯಕಯುಕ್ತ ದಾಸೋಹವನ್ನ ಯಾರು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿರ್ತಾರೋ ಅದೇ ಶ್ರೇಷ್ಠವಾಗಿರುವಂತದ್ದು, ಅದೇ ದೇವಲೋಕ, ಅದೇ ದೇವಧಾಮ, ಅದೇ ಸ್ವರ್ಗ ಮರ್ತ್ಯಲೋಕ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅಂತಹ ದಾಸೋಹವನ್ನ ನಾವು ಮಾಡಿದಾಗ ಏನಾಗ್ತದೆ ಅಂದ್ರೆ ಸಮಾಜದ ವ್ಯಕ್ತಿಯ ವಿಕಸನವೂ ಆಗ್ತದೆ, ಜೊತೆಗೆ ಸಮಾಜದ ವಿಕಾಸವೂ ಸಹ ಆಗ್ತದೆ. ಹೇಗೆ ಆಗ್ತದೆ ಅಂದ್ರೆ ಅದಕ್ಕೊಂದು ಸಣ್ಣ ಕತೆ ನೋಡೋಣ. ಒಂದು ಆಶ್ರಮದ ಗುರುಗಳು, ಅಲ್ಲಿ ಇಬ್ಬರು ಶಿಷ್ಯರು ಇರ್ತಾರೆ. ಆಶ್ರಮದ ಗುರುಗಳು ಧರ್ಮ ಪ್ರಚಾರವನ್ನ ಮಾಡ್ಲಿಕ್ಕೆ ದೇಶ ಸಂಚಾರ ಹೋಗ್ಬೇಕು ಅಂತ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ತನ್ನ ಇಬ್ಬರು ಶಿಷ್ಯರನ್ನ ಬಳಿಗೆ ಕರೀತಾರೆ. ನಾನು ದೇಶ ಸಂಚಾರ ಹೊರಟಿದ್ದೇನೆ, ಇನ್ನ ಬರೋದು ಅನೇಕ ವರ್ಷಗಳಾಗ್ಬೋದು, ಆಶ್ರಮವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ರಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದವನ್ನ ಮಾಡಿದಾಗ ಆ ಶಿಷ್ಯರಿಬ್ಬರು ಕೇಳ್ತಾರೆ,
ತಾವು ದೇಶ ಸಂಚಾರವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ಅನೇಕ ವರ್ಷಗಳು ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ. ನೀವು ಆಶೀರ್ವಾದ ಪೂರ್ವಕವಾಗಿ ನಮಗೆ ಏನಾದ್ರೂ ಕೊಟ್ಟು ಹೋಗಿ ಗುರುಗಳೇ ಅಂತ ಕೇಳ್ತಾರೆ. ಆ ಗುರುಗಳು ಆಶೀರ್ವಾದವನ್ನ ಮಾಡಿ ಒಂದು ಮುಷ್ಟಿಯಷ್ಟು ಭತ್ತವನ್ನ ಅವ್ರ ಇಬ್ಬರ ಶಿಷ್ಯರುಗಳ ಕೈಗೆ ನೀಡ್ತಾರೆ. ಇಬ್ಬರು ಶಿಷ್ಯರು ಗುರುಗಳು ಕೊಟ್ಟಂತಹ ಆ ಒಂದು ಮುಷ್ಟಿ ಭತ್ತವನ್ನ ತಮ್ಮ ಕೈಯಲ್ಲಿ ಇಟ್ಕೊಳ್ತಾರೆ, ಗುರುಗಳನ್ನ ಕಳಿಸ್ಕೊಡ್ತಾರೆ. ಒಬ್ಬ ಶಿಷ್ಯ ಗುರುಗಳು ಕೊಟ್ಟಂತಹ ಭತ್ತದ ಬೀಜವನ್ನ ಏನ್ ಮಾಡ್ತಾನೆ, ಭತ್ತವನ್ನ ಏನ್ ಮಾಡ್ತಾನೆ ಅಂದ್ರೆ ಒಂದು ಬಿಳಿದಾದ ವಸ್ತ್ರದಲ್ಲಿ ಅದನ್ನ ಕಟ್ಟಿ ಏನು ಜಗಲಿ ಮೇಲೆ ಇಟ್ಟು ದಿನ ಏನ್ ಮಾಡ್ತಾ ಇದ್ದಾನೆ, ಅದನ್ನ ಪೂಜೆ ಮಾಡ್ತಾ ಇದ್ದಾನೆ. ಪತ್ರೆ ಪುಷ್ಪಗಳನ್ನ ಹಾಕಿ, ವಿಭೂತಿಯನ್ನ ಧರಿಸಿ, ಕುಂಕುಮವನ್ನ ಹಚ್ಚಿ, ದಿನ ಊದುಬತ್ತಿ ಬೆಳಗಿ ಗುರುಗಳ ಆಶೀರ್ವಾದ ಇದರಲ್ಲಿ ಇದೆ ಅಂತ ದಿನ ಪೂಜೆ ಮಾಡ್ತಾ ಇದ್ದಾನೆ. ಕೆಲವು ದಿನಗಳ ನಂತರ ಅದೇನಾಯ್ತು, ಹುಳು ತಿಂದು ಅದು ಪೂರಾ ಬೂದಿಯಾಗೋಯ್ತು, ಹಾಳಾಗೋಯ್ತು. ಮತ್ತೊಬ್ಬ ಶಿಷ್ಯ ಏನ್ ಮಾಡ್ದ, ಗುರುಗಳ ಅನುಗ್ರಹದಿಂದ ಈ ಭತ್ತವನ್ನ ಕೊಟ್ಟಿದ್ದಾರೆ, ಆಶೀರ್ವಾದದಿಂದ ಈ ಭತ್ತವನ್ನ ಕೊಟ್ಟಿದ್ದಾರೆ, ಇದನ್ನ ಭೂಮಿಯಲ್ಲಿ ಬಿತ್ತಿದೆ, ಗುರುಗಳ ಆಶೀರ್ವಾದದಿಂದ ಇದು 1000 ಪಟ್ಟು ಬೆಳೀಲಿ ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಎನ್ನದೆ ಮಣ್ಣಿನಲ್ಲಿ ಮಣ್ಣಾಗಿ ದುಡಿದು ಹೊಲವನ್ನ ಫಲವತ್ತತೆಯನ್ನ ತರ್ತಾನೆ, ಹೊಲದಲ್ಲಿ ಉಳುಮೆಯನ್ನ ಮಾಡ್ತಾನೆ, ಭತ್ತವನ್ನ ನಾಟಿ ಮಾಡ್ತಾನೆ. ಭತ್ತವನ್ನ ನಾಟಿ ಮಾಡಿದ ನಂತರ ಫಸಲು ಬರ್ತದೆ. ಹಾಕಿದಂತಹ ಭತ್ತ ಇವತ್ತು 1000 ಚೀಲಗಳಾಗಿ ಆತನ ಆಶ್ರಮ ತುಂಬಿ ಹೋಗಿದೆ. ಆಶ್ರಮದಲ್ಲಿ 1000 ಚೀಲಗಳ ಕಡಜ ತುಂಬಿ ಹೋಗಿದೆ. ಆ ಕಡಜವನ್ನ ಯಾವ ರೀತಿಯಾಗಿ ಆತ ವಿನಿಯೋಗ ಮಾಡ್ತಾ ಇದ್ದಾನೆ ಅಂದ್ರೆ ದಾಸೋಹದ ರೂಪದಲ್ಲಿ ಇವತ್ತು ಸಮಾಜಕ್ಕೆ ವಿನಿಯೋಗ ಮಾಡ್ತಿದ್ದಾರೆ. ಇವತ್ತು ಏನೋ ಆಶ್ರಮಕ್ಕೆ 1000 ಜನ ಬಂದು ಪ್ರಸಾದವನ್ನ ಮಾಡಿ ಆ ಆಶ್ರಮವನ್ನ ಆರೈಸ್ತಾ ಇದ್ದಾರೆ, ಆರೈಕೆ ಮಾಡ್ತಾ ಇದ್ದಾರೆ. ಇವತ್ತು ಆ ಆಶ್ರಮ ಸಾಕಷ್ಟು ಬೆಳೆದು ನಿಂತಿದೆ. ಅದು ಒಂದು ಆನಂದ ಧಾಮವಾಗಿದೆ. ಇವತ್ತು ಆ ಸಂದರ್ಭದಲ್ಲಿ ಗುರುಗಳು ಅನೇಕ ವರ್ಷಗಳ ನಂತರ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಆಶ್ರಮಕ್ಕೆ ಬಂದು ಆಶ್ರಮದ ಬೆಳವಣಿಗೆಯನ್ನು ನೋಡ್ತಾ ಇದ್ದಾರೆ. ಆಶ್ರಮ ಸಾಕಷ್ಟು ಬೆಳವಣಿಗೆಯನ್ನ ಪಡ್ಕೊಂಡಿದೆ. ಜೊತೆಗೆ 1000 ಭಕ್ತರು ಆಶ್ರಮಕ್ಕೆ ಬಂದು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಶ್ರಮದಲ್ಲಿ ದಾಸೋಹ ನಡೀತಾ ಇದೆ. ಯಾವ ಶಿಷ್ಯ ಗುರು ಕೊಟ್ಟಂತಹ ಭತ್ತವನ್ನ ಪೂಜೆ ಮಾಡಿ ಆ ಗುರುವಿನ ಆಶೀರ್ವಾದ ಅದರಿಂದ ಆಗ್ತದೆ ಅಂತ ಇದ್ದನೋ ಆ ಶಿಷ್ಯನು ಸಹ ಇವತ್ತು ದಾಸೋಹದಲ್ಲಿ ಪ್ರಸಾದವನ್ನ ಸ್ವೀಕಾರ ಮಾಡಿ ಜೀವನವನ್ನ ನಡೆಸ್ತಾ ಇದ್ದ. ಅದೇ ಶಿಷ್ಯ ಹೊಲದಲ್ಲಿ ಮಣ್ಣಿನಲ್ಲಿ ಮಣ್ಣಾಗಿ ದುಡಿದಂತಹ ಶಿಷ್ಯ ಇವತ್ತು ಅದರಿಂದ ದಾಸೋಹವನ್ನ ಮಾಡಿ ಹೆಚ್ಚಿನ ಗಳಿಕೆಯನ್ನ ಮಾಡಿದ್ದ. ಅಲ್ಲಿ ಗುರುವಿನ ಕರುಣೆಯನ್ನ, ಆಶೀರ್ವಾದವನ್ನ ನಿಜ ಅರ್ಥದಲ್ಲಿ ಆತ ಪಡೆದಿದ್ದ. ಹೀಗೆ ಯಾವ ವ್ಯಕ್ತಿ ಸತ್ಯ ಶುದ್ಧವಾದ ಕಾಯಕವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಏನು ದಾಸೋಹವನ್ನು ಮಾಡ್ತಾನೋ ಅಲ್ಲಿ ವ್ಯಕ್ತಿಯ ವಿಕಾಸವೂ ಆಗ್ತದೆ, ಜೊತೆಗೆ ಸಮಾಜದ ವಿಕಾಸವೂ ಆಗ್ತದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಕೇವಲ ಪ್ರಾರ್ಥನೆಗಳನ್ನ, ಭಜನೆಗಳನ್ನ, ಲಿಂಗ ಪೂಜೆಯನ್ನ ಮಾಡಿದ್ರೆ ಅಷ್ಟಕ್ಕೆ ಅಲ್ಲ ಭಕ್ತನ ಮುಖ್ಯ ಲಕ್ಷಣ. ಏನು ಭಕ್ತನ ಮುಖ್ಯ ಲಕ್ಷಣ ಯಾವ್ದಾಗ್ಬೇಕು ಅಂದ್ರೆ ಭಕ್ತ ಏನು ಸತ್ಯ ಶುದ್ಧವಾದ ಕಾಯಕವನ್ನ ಮಾಡಬೇಕು. ಕಾಯಕದ ಜೊತೆಗೆ ಆತ ಏನ್ ಮಾಡ್ಬೇಕು ಅಂದ್ರೆ ದಾಸೋಹವನ್ನು ಸಹ ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ದಾಸೋಹವಿಲ್ಲದ ಭಕ್ತಿ, ಪೂಜೆ, ಸ್ತುತಿ, ಗೀತೆಗಳು ಕೇವಲ ಏನಾಗ್ತದೆ ಅಂದ್ರೆ ಅದು ನಿರರ್ಥಕ ಅನ್ನುವಂತ ಮಾತನ್ನ ಶರಣರು ಹೇಳ್ತಾ ಇದ್ದಾರೆ. ಅದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ ಆತ ಏನ್ ಮಾಡ್ಬೇಕು ಅಂದ್ರೆ ಜೊತೆಗೆ ಕಾಯಕ ಮತ್ತೆ ದಾಸೋಹವನ್ನ ಅಳವಡಿಸ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ನಾವು ಇದುವರೆಗೆ ಭಕ್ತನಿಗೆ ಇರಬೇಕಾದಂತ ಒಂದಷ್ಟು ಲಕ್ಷಣಗಳನ್ನ ನಾವು ನೋಡಿದ್ವಿ. ಭಕ್ತ ಶಾಂತನಾಗಿರ್ಬೇಕು, ಯಾವುದೇ ರೀತಿಯ ದ್ವೇಷಕ್ಕೆ ಒಳಗಾಗಬಾರ್ದು, ಭಕ್ತ ಜಂಗಮ ಪ್ರೇಮಿಯಾಗಿರ್ಬೇಕು, ಭಕ್ತ ಸತ್ಸಂಗದಲ್ಲಿ ಸದಾ ಇರಬೇಕು, ಜೊತೆಗೆ ಕಾಯಕ ದಾಸೋಹಿ ಆಗಿರ್ಬೇಕು, ದುರ್ವ್ಯಸನ ದುರಾಚಾರಿಯಾಗಿರದೆ ಲಿಂಗ ವ್ಯಸನೆ ಜಂಗಮ ಪ್ರೇಮಿಯಾಗಿರ್ಬೇಕು. ಹೀಗೆ ಇಂತಿಷ್ಟು ಲಕ್ಷಣಗಳನ್ನ ನಾವು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಭಕ್ತರಾಗ್ತೇವೆ.
ಇಲ್ಲ ಅಂತಂದ್ರೆ ನಾವು ಆ ಪದವಿಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತುಗಳನ್ನ ಶರಣರ ಅನೇಕ ವಚನಗಳ ಮುಖಾಂತರ ನಾವು ತಿಳ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಅಂತಹ ಒಂದಷ್ಟು ಸದ್ಗುಣಗಳನ್ನ ಬದುಕಿಗೆ ಅಳವಡಿಸಿಕೊಂಡು ನಾವು ಭಕ್ತರಾಗಿ ಆ ಗುರುವಿನ ಏನು ಬಸವಾದಿ ಶರಣರ ಕೃಪೆಗೆ ಪಾತ್ರರಾಗೋಣ ಅಂತ ವಿಚಾರಗಳನ್ನ ತಿಳಿಸ್ತಾ ಏನು ಮುಂದೆ 28ನೇ ತಾರೀಕು ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ. ಏನು ಲಿಂಗ ದೀಕ್ಷೆ ಅನ್ನುವಂತ ಕಾರ್ಯಕ್ರಮ, ಲಿಂಗಾಯತ ಸಮಾಜದಲ್ಲಿ ಇದು ಒಂದು ಸಂಸ್ಕಾರ ಕಾರ್ಯಕ್ರಮ. ಇದು ಲಿಂಗಾಯತರು ಸಂಸ್ಕಾರವನ್ನು ಹೊಂದುವಂತಹ ಒಂದು ಸ್ಥಿತಿ ಏನಿದೆ ಅದಕ್ಕೆ ದೀಕ್ಷೆ ಅಂತ ಹೇಳ್ತಾರೆ. ಇದು ಪ್ರತಿಯೊಬ್ರು ಲಿಂಗಾಯತರಾದವರು ಪ್ರತಿಯೊಬ್ರು ಸಹ ಮಾಡಿಕೊಳ್ಬೇಕಾಗಿರುವಂತದ್ದು. ನಮಗೆ ಹುಟ್ಟಿನಿಂದಲೇ ಲಿಂಗ ಬರುತ್ತೆ ಅಂತ ನಾವು ಕೇಳಿದ್ವಿ. ಹುಟ್ಟಿನಿಂದಲೇ ಬರುವಂತದ್ದು ನಮಗೆ ಲಿಂಗ. ಅದರ ಜ್ಞಾನ ಸರಿಗಿಲ್ಲ. ಯಾವ್ಯಾವಾಗ್ಲೂ ಲಿಂಗ ಕಟ್ಕೊಳ್ತೀವಿ. ನಾನು ತಿಳಿಸ್ದಾಗೆ ಇಂದಿನ ದಿನಗಳಲ್ಲಿ ನಾನು ಹೇಳ್ದಾಗೆ ಯಾವ ತಾಯಿ 8 ತಿಂಗಳ ಗರ್ಭಿಣಿ ಇರ್ತಾಳೋ ಆಗ್ಲೇ ಮನೆಗೆ ಗುರುವನ್ನ ಕರೆಸ್ಕೊಂಡು ಗರ್ಭ ಸಂಸ್ಕಾರವನ್ನ ಮಾಡಿಸ್ಕೊಳ್ಬೇಕು. ಅಂದ್ರೆ ಹುಟ್ಟಿನಿಂದ ಲಿಂಗ ಬರುತ್ತೆ, ಮತ್ತೆ ಸತ್ತಾಗ್ಲೂ ನಮ್ ಜೊತೆ ಲಿಂಗ ಬರುತ್ತೆ ಅನ್ನೋದು ಇದಕ್ಕೇನೆ. ಹುಟ್ಟಿನಿಂದ ಬಂದಂತ ಲಿಂಗ ಅವಾಗ ಬರುತ್ತೆ. ನಂತರ ಮಕ್ಕಳು 8 ವರ್ಷ ಇದ್ದಾಗ ಲಿಂಗ ದೀಕ್ಷೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದು ಲಿಂಗಾಯತ ಧರ್ಮದಲ್ಲಿ ಇರುವಂತ ಸಂಸ್ಕಾರ, ಒಂದು ಸಂಸ್ಕಾರ. ಈಗ ಬೇರೆ ಧರ್ಮಗಳಲ್ಲಿ ನೀವು ನೋಡಿದಾಗ ಉಪನಯನವನ್ನ ಮಾಡ್ತಾರೆ, ಅದು ಅವರ ಧರ್ಮದ ಅವರ ಒಂದು ಸಂಸ್ಕಾರ. ನಮ್ಮ ಇದರಲ್ಲಿ ಲಿಂಗಾಯತ ಧರ್ಮೀಯರಲ್ಲಿ ಮಕ್ಕಳು 8 ವರ್ಷದವರಿದ್ದಾಗ ಲಿಂಗ ದೀಕ್ಷೆಯನ್ನ ಮಾಡಬೇಕು. ಯಾಕೆಂದ್ರೆ ಮಕ್ಕಳಿಗೆ ಈಗ ಎಲ್ಲವನ್ನ ತಿಳ್ಕೊಳ್ಳುವಂತ ಒಂದು ವಯಸ್ಸಿರ್ತದೆ, ಒಂದು ತಿಳುವಳಿಕೆ ಇರ್ತದೆ. ಆಗ ಗುರು ಮನೆಗೆ ಬಂದು ಏನ್ ಮಾಡ್ತಾರೆ ಅಂದ್ರೆ ನನ್ನೊಳಗೆ ಇರುವಂತಹ ಒಂದಷ್ಟು ಕಲ್ಮಶವನ್ನ ತೆಗೆದು, ನಮ್ಮೊಳಗೆ ಮಲತ್ರಯಗಳು ಇರುತ್ತೆ ಅಂತ ಹೇಳಿದ್ವಿ, ಮಲತ್ರಯಗಳನ್ನ ತೆಗೆದು, ಅಂದ್ರೆ ನನ್ನೊಳಗೆ ಆ ಪರಶಿವ ತತ್ವ ನನ್ನೊಳಗೆ ಇದೆ. ನೀನು ಈ ದೇಹ ಅಲ್ಲ, ನೀನು ಈ ಜಾತಿ ಅಲ್ಲ, ನೀನು ಈ ಕುಲ ಅಲ್ಲ, ನೀನು ಹೆಣ್ಣು ಅಲ್ಲ, ನೀನು ಗಂಡು ಅಲ್ಲ, ನಿನ್ನೊಳಗೆ ಪರಮಾತ್ಮನ ಚೈತನ್ಯ ಇದೆ. ನಿನ್ನೊಳಗೆ ಇರುವಂತ ಪರಮಾತ್ಮನ ಚೈತನ್ಯವನ್ನ ಕಾಣುವಂತ ಏನು ಇಷ್ಟಲಿಂಗವನ್ನ ಕೊಟ್ಟಿದ್ದಾರಲ್ಲ, ಅದರ ಒಂದಷ್ಟು ಜ್ಞಾನವನ್ನ ಗುರು ನಮಗೆ ಕೊಟ್ಟು ಅಲ್ಲಿ ಏನು ಒಂದು ಸಂಸ್ಕಾರವನ್ನ ಕೊಡ್ತಾರೆ. ಇವತ್ತು ನೀವು ಮದುವೆ ಆಗ್ತೀರಿ 21, 22, 23 ವರ್ಷ ವಯಸ್ಸಿನ ನಂತರ. ಇಲ್ಲಿ ಲಿಂಗದ ಜೊತೆಗೆ ಏನು ಮದುವೆಯನ್ನ ಮಾಡುವಂತದ್ದು ಇದು ದೀಕ್ಷಾ ಸಂಸ್ಕಾರ. ಅಂದ್ರೆ ಈ ಲಿಂಗವೇ ನಿನಗೆ ಏನು ಗಂಡ ಅನ್ನುವಂಥದ್ದು. ಅದು ಶರಣ ಸತಿ ಲಿಂಗಪತಿ ಅನ್ನುವಂಥದ್ದು. ಅದು ಹೆಣ್ಣಿರ್ಬೋದು ಗಂಡಿರ್ಬೋದು. ಯಾಕೆ ಅಂದ್ರೆ ಶರಣ ಸತಿ ಲಿಂಗಪತಿ ಬದುಕನ್ನ ನಾವು ಮಾಡಬೇಕಾಗಿದೆ. ಇವತ್ತು ಹೆಣ್ಣು ಗಂಡಾಗಿ ನಾವು ಬದುಕನ್ನ ಮಾಡ್ತಾ ಇದೀವಿ. ಆದ್ರೆ ಶರಣರ ವಿಚಾರವನ್ನ ನೋಡಿದಾಗ ಇಲ್ಲಿ ಹೆಣ್ಣು ಗಂಡು ಭೇದ ಭಾವ ಇಲ್ಲ. ಎಲ್ಲರೂ ಸಹ ಶರಣ ಸತಿಯೇ. ಅದು ಹೆಣ್ಣಿರ್ಬೋದು ಗಂಡಿರ್ಬೋದು. ನಮಗೆ ಪತಿ ಯಾರು ಅಂದ್ರೆ ಲಿಂಗ. ಮಧ್ಯ ಬಂದಂತಹ ಪತಿ ಪತ್ನಿ ನಮ್ಮನ್ನ ಅನೇಕ ಕಾರಣಗಳಿಂದ ಬಿಟ್ಟು ಹೋಗ್ಬೋದು. ಆದ್ರೆ ಈ ಶರಣ ಸತಿ ಲಿಂಗಪತಿಯನ್ನ ತೆಗೆದುಕೊಂಡಾಗ ನಮ್ಮ ಜೊತೆ ಬರೋದು ಯಾವುದು? ಕೊನೆಗೆ ಲಿಂಗವೇ ಆಗಿರೋದ್ರಿಂದ ದೀಕ್ಷೆ ಕಾರ್ಯಕ್ರಮವನ್ನ ಹಾಕೊಂಡಿದ್ದಾರೆ. ಲಿಂಗಾಯತರಾದಂತವರು ಪ್ರತಿಯೊಬ್ರು ಸಹ ಈ ಸಂಸ್ಕಾರವನ್ನ ಮಾಡಿಕೊಂಡಾಗ ಮಾತ್ರ ಅವರಿಗೆ ಮುಕ್ತಿ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನ ಇಳಕಲ್ನ ಪೂಜ್ಯ ಗುರುಮಹಾಂತ ಅಪ್ಪುಗಳು, ಬಹಳ ದೊಡ್ಡ ಯೋಗಿಗಳ್ರಿ ಅವರು, ಬಹಳ ಕರುಣಾಮಯಿ ತಾಯಿ ಹೃದಯದವರು ನಿಮ್ಮ ಊರಿಗೆ ಬರ್ತಾ ಇದ್ದಾರೆ. ಬಹುಶಃ ಅವರು ಬರ್ಬೇಕಾದ್ರೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ಇವರು ನಿಮ್ಮ ಕಾರ್ಯಕರ್ತರು ಹೇಳಿದ್ರು ನನಗೆ, ಮಠಪತಿ ಅಪ್ಪವ್ರು ಹೇಳಿದ್ರು ಇಳ್ಕಲ್ ಅಜ್ಜವ್ರು ಬರ್ತಾ ಇದಾರೆ ಅಂದ್ರೆ ನನಗೆ ಆಶ್ಚರ್ಯ ಆಯ್ತು. ನೋಡ್ರಿ, ವಿಚಾರ ಮಾಡ್ರಿ, ಅವ್ರು ಬರ್ತಾರೋ ಇಲ್ಲೋ ಕೇಳ್ರಿ ಅಂತ 2-3 ಸತಿ ಅಂದೆ ನಾನು. ಅಂದ್ರೆ ಅವ್ರು ಅಷ್ಟು ಸುಲಭ ಬರೋದಿಲ್ಲ, ಬಹಳ ಬ್ಯುಸಿ ಇರ್ತಾರೆ ಅವರು. ಅಂತವ್ರು ತಮ್ಮ ಊರಿಗೆ ಬರ್ತಾ ಇದ್ದಾರೆ. ತಮಗೆಲ್ಲರಿಗೂ ಸಹ ಲಿಂಗ ದೀಕ್ಷೆಯನ್ನು ಕೊಡ್ತಾ ಇದ್ದೀರಿ ಅಂದ್ರೆ ನೀವೆಲ್ಲರೂ ಸಹ ಬಹು ಏನು ಜನ್ಮದ ಪುಣ್ಯವನ್ನ ನೀವೆಲ್ಲರೂ ಮಾಡಿದ್ದೀರಿ. ಅಂತಹ ಗುರುಗಳನ್ನ ನೀವು ಕೊಡ್ತಾ ಇದ್ದೀರಿ. ತಾಯಿ ಹೃದಯದ ಗುರುಗಳು ನಿಮ್ಮ ಊರಿಗೆ ಬರ್ತಾ ಇದ್ದಾರೆ, ನಿಮ್ಮ ಮನೆಗಳಿಗೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನೀವೆಲ್ಲರೂ ಸಹ ಲಿಂಗ ದೀಕ್ಷೆಯನ್ನು ಮಾಡಿಸ್ಕೊಳ್ರಿ. ಜೊತೆಗೆ ನಾನು ಕೇಳ್ಕೊಳ್ಳೋದು ಏನು ಅಂದ್ರೆ, ಸಾಕಷ್ಟು ಒಂದು ತಿಂಗಳಿನಿಂದ ಸಾಕಷ್ಟು ವಿಚಾರಗಳನ್ನ ಕೇಳಿದ್ರಿ. ದೇವರ ಕಲ್ಪನೆ ಏನು ಅಂತ ಕೇಳಿದ್ರಿ. ದೇವರು ಅಂದ್ರೆ ಯಾವುದು ಅಂತ ಕೇಳಿದ್ರಿ. ಇಳಕಲ್ ಅಪ್ಪಗಳು ಏನ್ ಬರ್ತಾ ಇದ್ದಾರಲ್ಲ, ಅವರ ಗುರುಗಳು ಮಹಾಂತ ಜೋಳಿಗೆ ಅಂತ ಮಾಡಿದ್ರು. ದುಶ್ಚಟಗಳನ್ನ
ದುರಾಚಾರಗಳನ್ನ ಯಾರು ಮಾಡ್ತಾ ಇದ್ದಾರೆ ಅವ್ರ ಬಳಿಗೆ ಹೋಗಿ ಅವರ ವ್ಯಸನಗಳನ್ನ, ಅವರ ಮನೆಗಳಲ್ಲಿ ಇರುವಂತಹ ಈ ಮಾನವ ನಿರ್ಮಿತ ದೇವರುಗಳನ್ನ ಜೋಳಿಗೆ ಹಾಕೊಂಡು ಹೋಗ್ತಾ ಇದ್ರು. ಬಹುಶಃ ನಾನು ನಿಮ್ಮಲ್ಲಿ ಏನ್ ಕೇಳ್ಕೊಳ್ತೀನಿ ಅಂದ್ರೆ, ಮಹಾಂತಪ್ಪಗಳು ಏನು ಗುರುಮಹಾಂತಪ್ಪಗಳು ಇವತ್ತು ಬರ್ತಾ ಇದ್ದಾರೆ ಲಿಂಗ ದೀಕ್ಷೆ ಕೊಡ್ಲಿಕ್ಕೆ. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಇರುವಂತ ಜಗಲಿ ದೇವರುಗಳನ್ನು ಜಳ ಜಳ ಮಾಡಿ ಸಾಧ್ಯವಾದ. ಯಾಕಂದ್ರೆ ಅಲ್ಲ, ನಿಮ್ಗೆ ಭಯ ಇದೆ, ನಾನು ನಂಬ್ತೀನಿ. ಯಾಕೆಂದ್ರೆ ನೀವು ನೂರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಿ. ಅದನ್ನ ಬಿಡೋದು ಹೇಗೆ ನಮ್ ಪೂರ್ವಜರು ಮಾಡಿದ್ದಾರೆ, ನಮ್ ಹಿರಿಯರು ಮಾಡಿದ್ದಾರೆ ಅಂತ ನಿಮ್ ಹೇಳ್ತೀರಿ. ನಾವು ವಿಚಾರ ಮಾಡ್ಬೇಕು. ಇದನ್ನ ಮಾಡೋದ್ರಿಂದ ಯಾವುದೇ ಅರ್ಥ ಇಲ್ಲ. ಯಾಕೆ ನಿಮ್ಮ ನಡುವೆ ಕೆಲವೊಂದು ಮನೆಗಳಲ್ಲಿ ನಾನು ನೋಡ್ದಾಗೆ ಜಗಲಿ ಜಡ ಮಾಡಿದ್ದಾರೆ. ಜಗಲಿ ಪೂಜೆ ಮೊದಲು ಮಾಡ್ತಾ ಇದ್ರು, ತೆಗ್ದಿರೋರು ಇದ್ದಾರೆ. ನಿಮ್ಮ ನಡುವೆ ಬದುಕನ್ನ ಮಾಡ್ತಾ ಇದ್ದಾರೆ. ಅವರ ಬದುಕಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಅವರು ನಿಮ್ಮಂಗೆ ಬದುಕ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲವೂ ಸಹ ನಮ್ಮವಲ್ಲ. ಇವೆಲ್ಲವೂ ಬ್ರಿಟಿಷರು ಬಂದು ದೇಶವನ್ನ ಆಳಿದ್ರಲ್ಲ, ನಮ್ಮನ್ನ ಗುಲಾಮಗಿರಿಯನ್ನಾಗಿ ಮಾಡಿದ್ರಲ್ಲ, ಹಾಗೆ ಮಾಡ್ಕೊಂಡಿರುವಂತ ದೇವರುಗಳು. ಯಾರಿಗೆ ಲಿಂಗ ಇಲ್ಲ ಅವ್ರು ಮಾಡ್ಕೊಳ್ಳಿ. ಲಿಂಗ ಕೊಟ್ಟಿದ್ದಾನೆ ಬಸವಣ್ಣನವ್ರು, ನಮಗೆ ಲಿಂಗ ಕೊಟ್ಟಿದ್ದಾರೆ. ನಮ್ಮ ಎದೆನೆ ನಮಗೆ ಜಗಲಿ ಆಗ್ಬೇಕು. ನಿಮ್ಮ ಪೂಜೆ ರೂಮಲ್ಲಿ ಇದಾವಲ್ಲ ಜಗಲಿ, ಅದ್ರ ಅವಶ್ಯಕತೆ ಲಿಂಗಾಯತರಿಗಿಲ್ಲ. ಯಾರಿಗೆ ಲಿಂಗ ಇಲ್ಲ ಆ ಸಮಾಜದವರು, ಆ ಜಾತಿಯವರು ಮಾಡ್ಕೊಳ್ಳಿ. ಆದ್ರೆ ನಮಗೆ ಯಾವ್ದು ಜಗಲಿ ಅಂದ್ರೆ ನಮ್ಮ ಎದೆನೆ ಜಗಲಿ ಆಗ್ಬೇಕು. ನಮ್ಮ ಎದೆ ಮೇಲೆ ಇಷ್ಟಲಿಂಗ ಇದೆಯಲ್ಲ ಅದು ಮಾತ್ರ ನಮ್ಮ ದೇವರಾಗ್ಬೇಕು. ಅಂದಾಗ ನೀವು ಕರೆ ಲಿಂಗಾಯತರಾಗ್ತೀರಾ. ಆ ನಿಟ್ಟಿನಲ್ಲಿ ನಿಮ್ಮಲ್ಲಿ ಇರುವಂತಹ ಒಂದಷ್ಟು ದುರ್ವ್ಯಸನಗಳನ್ನ, ನಿಮ್ಮ ಜಗಲಿ ಮೇಲೆ ಇರುವಂತ ಒಂದಷ್ಟು ದೇವರುಗಳನ್ನ ನಾವು ಏನು ಇಳಕಲಕ್ಕುಗಳ ಜೋಳಿಗೆಗೆ ಹಾಕುವಂತಹ ಒಂದು ಧೈರ್ಯವನ್ನ ನಾವು ಮಾಡೋಣ. ಯಾಕೆಂದ್ರೆ ಲಿಂಗವನ್ನ ಪೂಜೆ ಮಾಡಿ ಏಕನಿಷ್ಠೆಯಿಂದ ಪೂಜೆ ಮಾಡಿದ್ರೆ ನಿಮ್ಗೆ ಯಾವುದೇ ಕಷ್ಟಗಳು ಬರೋದಿಲ್ಲ, ಏನೇ ತೊಂದರೆಗಳು ಬರೋದಿಲ್ಲ. ಅಂತಹ ಗಟ್ಟಿ ಮನಸ್ಸನ್ನ ತಾವೆಲ್ಲರೂ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗ ದೀಕ್ಷೆಯನ್ನ ಪಡೀರಿ. ಮತ್ತೆ ಇಂಥ ಅವಕಾಶ ಸಿಗೋದಿಲ್ಲ, ಮತ್ತೆ ಇಳಕಲಕ್ಕುಗಳು ಬರೋದಿಲ್ಲ ನಿಮ್ಮ ಊರಿಗೆ. ಅಂತ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದೀಕ್ಷೆ ತಗೊಳ್ರಿ. ನಂತರ ದೀಕ್ಷೆಯನ್ನ ತೆಗೆದುಕೊಂಡ್ರೆ ಒಂದಷ್ಟು ಮೂಢನಂಬಿಕೆ ಕಲ್ಪನೆಗಳಿದೆ ನಿಮ್ಮಲ್ಲಿ. ದೀಕ್ಷೆಯನ್ನ ತೆಗೆದುಕೊಂಡ್ರೆ ಸ್ನಾನ ಮಾಡ್ಬೇಕು, 3 ಹೊತ್ತು ಸ್ನಾನ ಮಾಡ್ಬೇಕಪ್ಪ, ಪೂಜೆ ಮಾಡ್ಬೇಕಪ್ಪ ಅನ್ನೋ ಒಂದು ನಿಮ್ಮಲ್ಲಿ ಒಂದು ಕಲ್ಪನೆ ಇದೆ. ಹಾಗೇನಿಲ್ರಿ. 3 ಹೊತ್ತು ಸ್ನಾನ ಮಾಡ್ಬೇಕು ಅಂತೇನಿಲ್ಲ. ಬೆಳಗ್ಗೆ ಅಂತೂ ದಿನ ಸ್ನಾನ ಮಾಡ್ತೀರಿ, ಸ್ನಾನ ಮಾಡ್ರಿ. ಬೇರೆ ಬೇರೆ ಯಾವ್ಯಾವ್ದಕ್ಕೂ ಟೈಮ್ ಕೊಡ್ತೀರಿ. 5 ನಿಮಿಷ ಲಿಂಗ ಪೂಜೆ ಮಾಡ್ರಿ, ಏನಾಗೋದಿಲ್ಲ. ಹೆಣ್ಮಕ್ಳು ಸೀರಿಯಲ್ಗಳಿಗೆ ಗಂಟೆ ಟೈಮ್ ಕೊಡ್ತೀರಿ. ಕಟ್ಟೆ ಮೇಲೆ ಕುತ್ಕೊಂಡ್ರೆ 4 ಜನ ಹೆಣ್ಮಕ್ಳು ಸೇರ್ಕೊಂಡ್ರೆ ಗಂಟೆ ಮಾತಾಡ್ತಾ ಕುಂತಿರ್ತೀರಿ. ಮನೆ ಮೇಲೆ ಏನೇನು ಇಟ್ಟಿದೀನಿ ಅನ್ನೋದು ನೆನಪಿರೋದಿಲ್ಲ. ಹಾಗಾಗಿ 10 ನಿಮಿಷ ನೀವು ಲಿಂಗ ಪೂಜೆ ಮಾಡಿದ್ರೆ ನಿಮ್ಮ ಮುಂದೆ ಬರುವಂತ ಅನೇಕ ವಿಘ್ನಗಳನ್ನ ನಿವಾರಣೆ ಮಾಡುವಂತ ಶಕ್ತಿ ಲಿಂಗಕ್ಕೆ ಇದೆ. ನಿಮ್ಮ ಬದುಕಿನಲ್ಲಿ ಆಗುವಂತ ಅನೇಕ ದುರ್ಘಟನೆಗಳನ್ನ ತೊಡೆಯುವಂತ ಶಕ್ತಿ ಲಿಂಗಕ್ಕೆ ಇದೆ. 10 ನಿಮಿಷ ಲಿಂಗ ಪೂಜೆ ಮಾಡ್ಕೊಂಡು ನೀವು ಕೆಲಸ ಮಾಡ್ರಿ, ಎಷ್ಟು ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಅನ್ನೋದು. ಆ ನಿಟ್ಟಿನಲ್ಲಿ ಪ್ರತಿನಿತ್ಯ ಲಿಂಗ ಪೂಜೆ ಮಾಡ್ಲೇಬೇಕು ಅನ್ನುವಂತ ಕಟ್ಟುಪಾಡು ಇಲ್ಲ. ಮಾಡಿದ್ರೆ ಬಹಳ ಒಳ್ಳೇದು, ಮಾಡಿದ್ರೆ ನಿಮ್ಗೆ ಒಳ್ಳೇದಲ್ಲ. ಮನಸ್ಸು ಪ್ರಶಾಂತ ಇರುತ್ತೆ, ಮನೆ ಪ್ರಶಾಂತ ಇರುತ್ತೆ, ಮಾಡುವಂತ ಕೆಲಸಗಳು ಸುಗಮವಾಗುತ್ತೆ. ಆ ನಿಟ್ಟಿನಲ್ಲಿ ಲಿಂಗ ಪೂಜೆ ಮಾಡ್ರಿ ಅಂತ ಹೇಳ್ತೀವಿ. ಹಾಗಾಗಿ ದೀಕ್ಷೆಯನ್ನ ತೆಗೆದುಕೊಂಡ್ರೆ ಸ್ನಾನ ಮಾಡ್ಬೇಕು, ದಿನಾ ಲಿಂಗ ಪೂಜೆ ಮಾಡ್ಬೇಕು ಅನ್ನುವಂಥದ್ದಿಲ್ಲ. ಇನ್ನೊಂದು ಗಂಡು ಮಕ್ಳು ಯಾಕ್ರಿ ಲಿಂಗ ಹಾಕಿಲ್ಲ ಅಂದ್ರೆ, ನಾವು ಎಲ್ಲೆಲ್ಲೋ ಅಡ್ಡಾಡ್ತಾ ಇರ್ತೀವಿ, ಅಲ್ಲೋಗ್ತೀವಿ ಇಲ್ಲೋಗ್ತೀವಿ, ಹಂಗಾಗಿ ಮುಟ್ಟು ಮೈಲಿಗೆ ಅನ್ನುವಂತ ಮಾತುಗಳು ಬರುತ್ತೆ. ಲಿಂಗಕ್ಕೆ ಯಾವುದೇ ಮುಟ್ಟು ಮೈಲಿಗೆ ಇಲ್ಲ. ನೀವು ತಾಯಂದ್ರು ಏನು ತಿಂಗಳಿಗೆ ಒಮ್ಮೆ ಏನು ಹೊರಗಾಗ್ತಿರಲ್ಲ, ಆ ಟೈಮಲ್ಲಿ ಪೂಜೆ ಮಾಡಬಾರ್ದು ಅಂತ ಏನಿಲ್ಲ. ನೀವು ನಿತ್ಯ ಹೇಗೆ ಸ್ನಾನ ಮಾಡಿ ಪೂಜೆ ಮಾಡ್ತೀರೋ ಅದೇ ರೀತಿ ಆ ದಿನಗಳಲ್ಲೂ ಇರ್ಬೋದು. ಗಂಡು ಮಕ್ಳು ಸಹ ನೀವು ಎಲ್ಲೇ ಹೋಗ್ರಿ, ಎಲ್ಲೇ ಬರ್ರಿ, ಲಿಂಗ ಎಲ್ಲ ಕಡೆ ಇದ್ದಾನೆ. ಪರಮಾತ್ಮನ ಅಣುರೇಣು ತೃಣಕಾಷ್ಟಗಳಲ್ಲಿ ಪರಮಾತ್ಮ ಅಡಗಿದ್ದಾನೆ ಅಂದಾಗ ಅಲ್ಲಿ ಪರಮಾತ್ಮನಿಗೆ ಯಾವುದೇ ರೀತಿಯ ಮುಟ್ಟು ತಟ್ಟುಗಳು ಇರೋದಿಲ್ಲ. ಹಂಗಾಗಿ ನಾವು ಲಿಂಗಾಯತರಾದ್ಮೇಲೆ ಒಂದು ಪಕ್ಷ ಪೂಜೆ ಮಾಡ್ಲಿಕ್ಕೆ ಸಾಧ್ಯವಾಗದಿದ್ರು ಪರವಾಗಿಲ್ಲ, ಜಗಲಿ ಮೇಲೆ ಲಿಂಗವನ್ನ ಇಡೋದು ಬಿಟ್ಟು ನಮ್ಮ ಎದೆ ಅನ್ನುವಂತ ಜಗಲಿ ಮೇಲೆ ಲಿಂಗವನ್ನ ಹಾಕೊಂಡು ನಾವು ಅಡ್ಡಾಡಬೇಕಾಗಿದೆ. ಅಂತಹ ಪುಣ್ಯವನ್ನ ನಾವು ಪಡ್ಕೊಂಡು ಬಂದಿದೀವಿ ಅಂದ್ರೆ ಅಂತಹ ಭಾಗ್ಯದಿಂದ ವಂಚಿತರಾಗಬೇಡ್ರಿ. ಎಲ್ಲರೂ ಮಕ್ಕಳ ಮನೆಗಳಿಗೆ ಲಿಂಗ ದೀಕ್ಷೆಯನ್ನು ಕೊಡಿಸ್ರಿ. ಮತ್ತೆ ಇನ್ನೊಂದು ನಾನು ತಾಯಂದ್ರಲ್ಲಿ ಕೇಳ್ಕೊಳ್ಳೋದು,
ಮಕ್ಕಳ ಕೊಳ್ಳಲ್ಲಿ ನಾನು ನೋಡಿದೆ, ಏನು ತಾಯ್ತ ಕಪ್ಪು ದಾರ ಕೆಂಪು ದಾರ ಕಟ್ಟುವಂಥದ್ದು. ಲಿಂಗಾಯತರ ಮನೆಗಳಲ್ಲಿ ಅದು ಇರಬಾರ್ದ್ರಿ. ಇವೆಲ್ಲವೂ ಸಹ ಹೊರಗಿನಿಂದ ಬಂದಂಥದ್ದು. ಅಂತ ಸಂದರ್ಭ ಬಂತು ಅಂದ್ರೆ ರುದ್ರಾಕ್ಷಿಯನ್ನ ಕಟ್ರಿ. ಮಕ್ಕಳಿಗೆ ಅಂತದ್ ಏನಾದ್ರು ಆಯ್ತು ಅಂತಂದ್ರೆ ರಾತ್ರಿ ಮಲಗುವಾಗ ವಿಭೂತಿಯನ್ನ ಧರಿಸ್ರಿ. ಬೆಳಗ್ಗೆ ಎದ್ದ ತಕ್ಷಣ ವಿಭೂತಿಯನ್ನ ಧಾರಣೆ ಮಾಡುವಂತ ಪರಿಪಾಠವನ್ನ ಹಾಕ್ರಿ. ಯಾವ ಇದು ಅನಿಷ್ಟಗಳು ಬಂದು ನಿಮ್ಮನ್ನ ಕಾಣೋದಿಲ್ಲ. ಮಕ್ಕಳ ಕೊರಳಲ್ಲಿ ಆ ತಾಯ್ತ ಈ ತಾಯ್ತ ಏನು ಕಟ್ಟಕ್ ಹೋಗ್ಬೇಡ್ರಿ. ಒಂದು ರುದ್ರಾಕ್ಷಿಯನ್ನ ಕಟ್ಟು ಬಿಡ್ರಿ. ಯಾವುದು ಮಕ್ಕಳನ್ನ ಬಂದು ತಟ್ಟೋದಿಲ್ಲ, ಮುಟ್ಟೋದಿಲ್ಲ. ಅಂತ ಶಕ್ತಿ ವಿಭೂತಿಗಿದೆ, ರುದ್ರಾಕ್ಷಿಗಿದೆ, ಲಿಂಗಕ್ಕೆ ಇದೆ. ಆ ನಿಟ್ಟಿನಲ್ಲಿ ಲಿಂಗಾಯತರಾದಂಥವ್ರು, ನಾವು ಲಿಂಗಾಯತರು ಅಂತ ಹೇಳ್ಕೊಳೋರು ಇವೊಂದು ಇಷ್ಟನ್ನ ಮಾಡಿದ್ರೆ ನಮ್ಮ ಬದುಕು ಸಾರ್ಥಕ ಆಗ್ತದೆ ಎನ್ನುವಂತ ಮಾತುಗಳನ್ನ ಹೇಳ್ತಾ ಸರ್ವರಿಗೂ ಶರಣು ಶರಣಾರ್ಥಿ.